ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ನಡುವೆ ಇರ್ತಾರೆ. ಇತ್ತೀಚೆಗೆ ಸರ್ಕಾರದ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ನಡೆಯಿತು ಕೇಂದ್ರ ಸರ್ಕಾರದ ವಿರುದ್ಧ. ಅಫ್ಕೋರ್ಸ್ ಕಾಂಗ್ರೆಸ್ಸಿನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರುಗಳಲ್ಲಿದ್ದರು. ಎದ್ದ ಕೂಗೇನೆಂದರೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಆ ಚರ್ಚೆ ಹುಟ್ಟು ಹಾಕೋದಕ್ಕೆ ಕಾರಣರಾದವರು ಸಂಸದ ಡಿ.ಕೆ. ಸುರೇಶ್. ಕೇಂದ್ರ ಬಜೆಟ್ ಭಾಷಣದ ನಂತರ ಅವರ ಪ್ರತಿಕ್ರಿಯೆ, ಈ ರೀತಿಯಾದ ತೆರಿಗೆ ಅನ್ಯಾಯ ಮುಂದುವರೆದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರವನ್ನೂ ಕೇಳಬೇಕಾಗತ್ತೆ ಅನ್ನುವಂಥದ್ದು. ಅದರ ನಂತರ ನಡೆದಂಥ ಚರ್ಚೆಗಳು ಎಲ್ಲೆಲ್ಲಿಗೆ ಬಂದಿದೆ, ಏನೇನಾಗಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ಸೂಕ್ತ ವ್ಯಕ್ತಿ ಯಾರು? ಇನ್ಯಾರು? ಸ್ವತಃ ಸಂಸದ ಡಿ.ಕೆ. ಸುರೇಶ್ ಅವರು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಿ.ಕೆ. ಸುರೇಶ್ ಅವರು. ತಮಗೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಕೊರಂ ಫುಲ್ ಇದೆ ಇವತ್ತು. ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರು ಬಂದಿದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಉಮೇಶ್ ಕತ್ತಿಯವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಂತೆ, ನಾನು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಬೇಕು, ಅಖಂಡ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗದೆ ಹೋದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಪ್ತರ ಹತ್ರ ಹೇಳಿಕೊಳ್ತಿದ್ರಂತೆ. ತಮ್ಮ ಹೇಳಿಕೆಯನ್ನು ನೋಡಿದಾಗ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಏನಾದರೂ ಶುರುವಾಗಿದೆಯಾ ಅನ್ನಿಸ್ತು ನನಗೆ. ಅಖಂಡ ಭಾರತಕ್ಕಾಗದೆ ಹೋದರೂ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಮಾಡಿ ಆದರೂ ಪ್ರಧಾನಿ ಆಗಬೇಕು ಅಂತ. ನನಗೆ ಅಷ್ಟೊಂದು ಆಸೆ ಏನಿಲ್ಲ. ನೀವು ಹೇಳ್ತಾ ಇರೋದು ನೋಡಿದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ನೀವೆಲ್ಲ ಚಿಂತನೆ ಮಾಡ್ತಾ ಇದ್ದೀರಲ್ಲ ಅಂತ ಅನಿಸ್ತಾ ಇದೆ. ನಿಮ್ಮ ಚಿಂತನೆ ಏನು? ಅಂದರೆ ಯಾವ ಕಾಂಟೆಕ್ಸ್ನಲ್ಲಿ ಅದನ್ನು ಹೇಳಿದ್ರಿ? ಅನೇಕರು ಹೇಳಿದ್ರು ಇಲ್ಲ ಬಾಯಿ ತಪ್ಪಿ ಆ ವಾಕ್ಯ ಬಂದುಬಿಡ್ತು ಡಿ.ಕೆ. ಸುರೇಶ್ ಅವರ ಬಾಯಿಂದ ಅಂತ. ತಮಗೆ ಗೊತ್ತಿದ್ದವರು, ತಮ್ಮನ್ನು ಅರಿತುಕೊಂಡಂಥವ್ರು ಹೇಳಿದ್ರು ಡಿ.ಕೆ. ಸುರೇಶ್ ಹಾಗೆಲ್ಲ ಬಾಯಿ ತಪ್ಪಿ ಏನು ಮಾತಾಡೋರಲ್ಲ, ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡಿದ್ದಾರೆ ಅಂತ. ನಾನು ಬಹುಶಃ ಮಾಧ್ಯಮಗಳಲ್ಲಿ ಏನು ತೋರಿಸಿದೆಯೋ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನೀವೇನು ಹೇಳಿದಿರೋ ಅದನ್ನು ತೋರಿಸಿದ್ದೀವಿ. ಬೇರೆಯವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ಕರ್ನಾಟಕದ ಕನ್ನಡಿಗರು ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಓಕೆ. ಸೊ ಅದನ್ನು ಒಬ್ಬ ಕರ್ನಾಟಕವನ್ನು ನಾನು ಪ್ರತಿನಿಧಿಸ್ತಾ ಕನ್ನಡಿಗರ ಧ್ವನಿಯಾಗಿ ಎಷ್ಟು ದಿನ ನಾವು ಇದೇ ರೀತಿಯ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಚಿಂತನೆ ಭಾಳ ದಿನದಿಂದ ಇತ್ತು. ಯಾವಾಗ ನೋಡಿದ್ರೂ ಕೂಡ ನಾವು ಭವತಿ ಭಿಕ್ಷಾಂದೇಹಿ ಅನ್ನೋಂಥ ಪರಿಸ್ಥಿತಿ ಪ್ರತಿ ಹಂತದಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಯಾಕೆ ನಾವು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ, ನಮ್ಮ ಪಾಲನ್ನು ನಾವು ಪಡೀಲಿಕ್ಕೆ ನಾವು ಅರ್ಹರಲ್ವಾ ಅಂತಕ್ಕಂಥ ಚಿಂತನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇದೆ. ಅದಕ್ಕಾಗಿ ದೇಶ ವಿಭಜಿಸುವ ಮಾತಾಡ್ಬಿಟ್ರಿ. ನಾನು ದೇಶ ವಿಭಜನೆ ಬಗ್ಗೆ ಮಾತಾಡಲಿಲ್ಲ, ನೀವು ಅದನ್ನು ಹೇಳ್ತಾ ಇದ್ದೀರಿ. ಅರೆ, ನನಗೆ ಯಾವಾಗಲೂ ಏನೋ ರಾಜಕಾರಣಿಗಳು ನಾನು ಹಾಗೆ ಹೇಳಿದ್ದಲ್ಲ, ಮಾಧ್ಯಮದವರು ತಿರುಚಿದ್ದಾರೆ ಈ ರೀತಿಯಾದ ಮಾತುಗಳನ್ನು ಕೇಳಿದಾಗ ಈಗಲೂ ನಿಮಗೆ ಹೇಳ್ತೀನಿ, ದಯವಿಟ್ಟು ಅದನ್ನು ಪ್ಲೇ ಮಾಡಿ. ಒಂದ್ಸಲ ಪ್ಲೇ ಮಾಡಿ. ಏನು ಹೇಳಿದ್ರು ಡಿ.ಕೆ. ನೋಡಿ, ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದು ತಮ್ಮ ವಾಕ್ಯ ಆಗಿತ್ತು. ಏನ್ ತಪ್ಪಿದೆ ಹೇಳಿ ಅದರಲ್ಲಿ? ದೇಶ ವಿಭಜಿಸುವ ಮಾತನಾಡಲ್ಲ. ನಾನೇನ್ ತಪ್ಪು ಮಾತಾಡಿದ್ದೀನಿ ಹೇಳಿ? ನೀವು ಮಲತಾಯಿ ಧೋರಣೆ ತೋರ್ತಾ ಇದ್ದೀರಿ. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ.
ನಮ್ಮ ತೆರಿಗೆ ದುಡ್ಡು ಉತ್ತರ ಭಾರತ ಕಡೆ ಹರಿದೋಗ್ತಾ ಇದೆ. ಅದನ್ನು ನೀವು ನಮಗೆ ಕೊಡಿ, ನಮಗೆ ನ್ಯಾಯ ಕೊಡಬೇಕಾದಂಥ ಸ್ಥಾನದಲ್ಲಿ ನೀವು ಕೂಳ್ತಿದ್ದೀರಿ, ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕೊಡಲಿಲ್ಲ ಅಂತ ಅಂದರೆ ಈಗಾಗಲೇ ತಮಿಳುನಾಡಿನಲ್ಲಿ ಅನೇಕ ಬಾರಿ ಇಂಥ ಚರ್ಚೆಗಳು ಬಂದಿದೆ. ನಾನು ಇದು ಹೊಸದಾಗಿ ಹೇಳಿರ್ತಕ್ಕಂಥದ್ದಲ್ಲ. ಕನ್ನಡಿಗರಲ್ಲೂ ಕೂಡ ಅಂಥ ಭಾವನೆಗಳು ಬರ್ತದೆ ಅಂತಕ್ಕಂಥ ವಿಚಾರವನ್ನು, ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ನಿಮ್ಮ ಪ್ರಕಾರ ದೇಶ ಅಂದರೆ ಏನು? ದೇಶ ಅಂದರೆ ಒಕ್ಕೂಟದ ವ್ಯವಸ್ಥೆ. ಒಬ್ಬ ವ್ಯಕ್ತಿ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಬಹುದಾದ ಅತಿ ದೊಡ್ಡ ಜನಸಂಖ್ಯೆ ಮತ್ತು ಅತಿ ದೊಡ್ಡ ಭೂಭಾಗ ದೇಶ ಅನ್ನುವ ನಾನು ಭಾಳ ಸ್ಪಷ್ಟವಾಗಿ, ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗನಾಗಿ ನಾನು ನನ್ನ ಕರ್ನಾಟಕವನ್ನು ರಕ್ಷಣೆ ಮಾಡಬೇಕಾದಂಥದ್ದು ನನ್ನ ಕರ್ತವ್ಯ. ನನ್ನ ಕರ್ನಾಟಕದ ಕನ್ನಡಿಗರಿಗೆ ಆಗುವಂಥ ಅನ್ಯಾಯಗಳು ಇವತ್ತು ಏನು, ಇದು ನನ್ನ ದೃಷ್ಟಿಯಿಂದಲ್ಲ, ಹಿಂದಿನ ದೃಷ್ಟಿಯಿಂದಲ್ಲ, ಮುಂದಿನ ಭವಿಷ್ಯದ ಈ ರಾಜ್ಯದ ಯುವಕರ ದೃಷ್ಟಿಯಿಂದ, ಈ ರಾಜ್ಯದ ಭವಿಷ್ಯದ ಬೆಳವಣಿಗೆಯ ದೃಷ್ಟಿಯಿಂದ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ದೃಷ್ಟಿಯಿಂದ ಇವತ್ತಿನ ಧ್ವನಿ ನಾನೇನೆತ್ತಿದ್ದೇನೆ ಅದು ಭಾಳ ಪ್ರಮುಖವಾಗ್ತದೆ. ಸ್ಪಷ್ಟವಾಗಿ ಹೇಳಿದ್ದೇನೆ. 15ನೇ ಹಣಕಾಸು ಮುಗಿತಾ ಇದೆ, 16ನೇ ಹಣಕಾಸು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಧ್ವನಿ ಮುಖ್ಯ ಆಗಿದೆ. ಬೆಂಗಳೂರಿನ ಒಬ್ಬ ರಾಜಕಾರಣಿ ಕರ್ನಾಟಕದಲ್ಲಿ ಕಲೆಕ್ಟ್ ಆಗುವ ಒಟ್ಟು ಟ್ಯಾಕ್ಸಿಗೆ 55% ಕೊಡುಗೆ ಬೆಂಗಳೂರಿಂದ ಇದೆ. ಡಿ ಕೆ ಸುರೇಶ್ ಅವರೇ, ತಮ್ಮ ಗಮನದಲ್ಲೂ ಇದೆ ಅಂದ್ಕೊಳ್ತೀನಿ. ಬೆಂಗಳೂರಿನಿಂದ ದಾವಣಗೆರೆಯ ತನಕ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಕೊಡುಗೆಯನ್ನು ಲೆಕ್ಕ ಹಾಕಿದ್ರೆ ಒಂದು 70% ಇಲ್ಲಿಂದನೇ ಬರುತ್ತೆ. ಆ 70% ವಾಪಸ್ ಬರ್ತಿದೆಯಾ ಅಂದರೆ ಇಲ್ಲ. ಈ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದವರು ಕೊಟ್ಟಂಥ ಟ್ಯಾಕ್ಸ್ನಲ್ಲಿ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ, ಅದನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಬೆಂಗಳೂರಿನ ರಾಜಕಾರಣಿಯೊಬ್ಬ ಹೀಗೆ ಧ್ವನಿ ಎತ್ತಿದ್ರು ಅಂತ ಅನ್ಕೊಳ್ಳಿ. ದಕ್ಷಿಣ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ, ಇದು ಮುಂದುವರ್ಕೊಂಡು ಹೋದರೆ ಪ್ರತ್ಯೇಕ ರಾಜ್ಯದ ಮಾತನಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಮಾತನಾಡಿದ್ರೆ ಅದು ಒಪ್ಪಬಹುದಾದ ವಾದವ? ಅವ್ರಿಗೇನಾದರೂ ನಮ್ಮಿಂದ ಅನ್ಯಾಯ ಆದರೆ, ಯಾರಿಗೆ? ಉತ್ತರ ಭಾರತದವ್ರಿಗೂ ಉತ್ತರ ಕರ್ನಾಟಕದವ್ರಿಗೂ ಓಕೆ, ಖಂಡಿತ ಅವರ ನ್ಯಾಯ ಕೇಳೋದ್ರಲ್ಲಿ ತಪ್ಪಿಲ್ಲ. ಉತ್ತರ ಕರ್ನಾಟಕದವ್ರು ದಕ್ಷಿಣ ಕರ್ನಾಟಕದವ್ರು ಹೇಳ್ತೀನಿ ಕೇಳಿ. ಇಲ್ಲಿ ಫಸ್ಟ್ ನಮ್ಗೆ ಬರಬೇಕಾದದ್ದನ್ನು ನೀವು ಕೊಡಿ. ನೀವು ಯಾಕೆ ನಮ್ಮ ಇಂಟರ್ನಲ್ ವಿಚಾರಗಳನ್ನು ನೀವು ಚರ್ಚೆ ಮಾಡ್ತಾ ಇದ್ದೀರಿ? ಇದು ನಮ್ಮ ಕುಟುಂಬ, ಕರ್ನಾಟಕ ನಮ್ಮ ಕುಟುಂಬ, ದೇಶ, 7 ಕೋಟಿ ಕನ್ನಡಿಗರು, 145 ಕೋಟಿ ಭಾರತೀಯರು, 75 ವರ್ಷಗಳ ಇತಿಹಾಸ ಇರತಕ್ಕಂಥ ಭಾರತ ದೇಶದಲ್ಲಿ 75 ವರ್ಷಗಳಿಂದನೂ ಕೂಡ ತೆರಿಗೆ ಹಣವನ್ನು ಸಂಪೂರ್ಣವಾಗಿ ನೀವು ಹೇಳ್ದಂಗೆ ಕೊಟ್ಕೊಂಡು ಬಂದಿದ್ದೇವೆ. ನಾವು ಇವತ್ತು 2ನೇ ಸ್ಥಾನದಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀವಿ. ನಾವು ಈಸ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಶೂನ್ಯ. 10ನೇ ಸ್ಥಾನದಲ್ಲೋ 12ನೇ ಸ್ಥಾನದಲ್ಲೋ ನಾವು ನಿಂತಿದ್ದೇವೆ. ಸೊ ತಮ್ಮ ವಾದ ಕರ್ನಾಟಕ ಅನ್ನುವಂಥದ್ದು ಒಂದು ಕುಟುಂಬದ ಒಳಗೆ ಏನೋ ಆಗುತ್ತೆ, ನೀವು ವಿಷಯಕ್ಕೆ ಬರಬೇಡಿ ಅಂತ. ಕರ್ನಾಟಕದಲ್ಲಿ ಏನೋ ಒಂದು ನಾವು ಇದ್ದೀವಿ, ನಾವು ಒಳ್ಳೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತೀವಿ. ನಮ್ಮ ದುಡ್ಡು ನಮ್ಮ ಹತ್ರ ಇದ್ರೆ ನಿಮ್ಗೆ ಏನು ಬೇಕಾದರೂ ಮಾಡ್ಬೋದಲ್ಲ. ನಮ್ಮ ದುಡ್ಡೇ ನಿಮ್ಮ ಹತ್ರ ಕಿತ್ಕೊಬಿಟ್ಟು ನಿಮ್ಮ ಹತ್ರ ಕೈ ಎತ್ತಿದ್ರೆ ಬೆಳಗ್ಗೆ ಬರ ಬಂತು ಅಂತಂದರೆ ಹೋಗಲ್ಲಿ 2,000 ಕೋಟಿ ಕೊಡಿ, 500 ಕೋಟಿ ಕೊಡಿ, ನೀರು ಕೊಡಿ, ರೈತರು ಕೊಡಿ. ಏನಿದೆ ಅರ್ಥ? ನಮ್ಮ ದುಡ್ಡು ಕೊಡಿ, ನಾವು ನಿಮ್ಮ ದುಡ್ಡು ಕೇಳ್ತಾ ಇಲ್ಲ. ನೀವು ಇವತ್ತು ಏನು ಕರ್ನಾಟಕಕ್ಕೆ ಒಟ್ಟು ಪಾಲು ಬರ್ತಾ ತೆರಿಗೆಯನ್ನು ನಾವೇನು ಕಟ್ತಾ ಇದ್ದೀವಿ. ಇವತ್ತು ತಾವೆಲ್ಲ ಮಾಧ್ಯಮಗಳಲ್ಲಿ ಭಾಳ ಸ್ಪಷ್ಟವಾಗಿ ನೋಡಿದ್ದೀರಿ, ನಿಮ್ಮ ಮಾಧ್ಯಮಗಳಲ್ಲೂ ನೀವು ತೋರಿಸಿದ್ದೀರಿ ಎಷ್ಟು ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಕಳೆದ 4 ವರ್ಷಗಳಲ್ಲಿ ಸುಮಾರು 14 ಲಕ್ಷ ಕೋಟಿ ರೂಪಾಯಿ ಹಣವನ್ನು ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ. 14 ಲಕ್ಷ ಕೋಟಿಗೆ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? ಕೇವಲ 1,80,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ನಿಮ್ಮ ಹತ್ರ 12 ಲಕ್ಷ ಕೋಟಿ ಇತ್ತು ಅಂತ ಅಂದರೆ ನಿಮ್ಮ ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗ್ತದೆ. ಇಡೀ ಬೆಳಗಾವಿಯಿಂದ ಚಾಮರಾಜನಗರವರೆಗೂ ಕೂಡ ಬೆಂಗಳೂರು ನಗರಕ್ಕಿಂತ 10 ಪಟ್ಟು ನಾವು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾರ ದುಡ್ಡದು? ನಮ್ಮ ದುಡ್ಡು. ನಾನು ಹಂಗೆ ಅಂದ್ಬಿಟ್ಟು ನನಗೆ ಸಂಪೂರ್ಣವಾಗಿ ಕೊಡಿ ಅಂತ ಕೇಳ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ನೀವೇನು ಹಣ ತೆರಿಗೆಯನ್ನು ತೆಗೆದುಕೊಂಡು ಹೋಗಿ ಯಾವ ಹಣವನ್ನು ತೆರಿಗೆ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರೋ ಅಂಥ ದೊಡ್ಡ ರಾಜ್ಯದಲ್ಲಿ ನಮ್ಮದು ಅದೇ ಪರ್ಸೆಂಟೇಜ್ ಫಿಕ್ಸ್ ಮಾಡಿ. ಒಕ್ಕೂಟ ವ್ಯವಸ್ಥೆ ಬೆಳಿಬೇಕು, ಒಕ್ಕೂಟ ವ್ಯವಸ್ಥೆಯಲ್ಲಿ ಖರ್ಚಾಗಬೇಕು, ಅದಕ್ಕೆ ಮಾಡಿ. ನಮಗೇನು ಕೊಡಬೇಕೋ ನಮ್ಮ ಪಾಲನ್ನು, ನಮ್ಮ ತೆರಿಗೆಯನ್ನು ಕೊಟ್ಟರೆ ಖಂಡಿತ ನಾವು ಯಾರ ಹತ್ರನೂ ಕೇಳಬೇಕಾಗಿಲ್ಲ. ನಮ್ಮ ರಾಜ್ಯ ಯಾವ ಸ್ಥಾನದಲ್ಲಿ ನಿಲ್ಲಬೇಕು. ಬಹುಶಃ ಇವತ್ತು ಅಭಿವೃದ್ಧಿನಲ್ಲೂ 2ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಗುಜರಾತ್ 6ನೇ ಸ್ಥಾನದಲ್ಲೋ 7ನೇ ಸ್ಥಾನದಲ್ಲೋ ಇತ್ತು. ಇವತ್ತು ಇನ್ನೊಂದು ಸ್ವಲ್ಪ ದಿನ ಹೋಯ್ತು, ನೀವು ಸುಮ್ಮನೆ ಇತ್ತು ಅಂತ ಅಂದರೆ ನೀವು 2ನೇ ಸ್ಥಾನನ ಬಿಟ್ಕೊಡ್ಬೇಕಾಗತ್ತೆ. ಯಾಕೆ ಚಿಂತನೆ ಮಾಡೋದಿಲ್ಲ ಮಾಧ್ಯಮದ ಸ್ನೇಹಿತರು? ನಾವು ಚಿಂತನೆ ಎಲ್ಲವನ್ನೂ ಮಾಡ್ತಾ ಇದ್ದೀವಿ ಸುರೇಶ್ ಅವರೇ. ನೀವು ಇನ್ನು 1 ವರ್ಷ ಹೋಯ್ತು ಅಂತ ಅಂದರೆ ಇನ್ನೊಂದು ವರ್ಷ, ಇನ್ನು 1 ವರ್ಷದೊಳಗೆ 2 ವರ್ಷದೊಳಗಡೆ
ನೀವು 3ನೇ ಸ್ಥಾನಕ್ಕೆ ಬರ್ತೀರಿ. ಯಾರಿಂದ ಹೇಳಿ, ನನಗೆ ಗೊತ್ತಿಲ್ಲ. ನಾನು ಚೆನ್ನಾಗಿ ಚರ್ಚೆಗೆ ಬಿಟ್ಟಿದ್ದೇನೆ. ನಾನಲ್ಲ ಇಲ್ಲಿ, ನಂದಲ್ಲ. ತಮ್ಮ ಟೋಟಲ್ ಆರ್ಗ್ಯುಮೆಂಟ್ ಇರೋದು ಉತ್ತರ ಪ್ರದೇಶದಿಂದ ಎಷ್ಟು ಟ್ಯಾಕ್ಸ್ ಆಗುತ್ತೋ ಅಷ್ಟೇ ಪರ್ಸೆಂಟ್ ಅವ್ರಿಗೆ ವಾಪಸ್ ಕೊಡಿ, ನಮ್ಮಿಂದ ಎಷ್ಟು ಕಲೆಕ್ಟ್ ಆಗುತ್ತೋ ಅಷ್ಟೇ ಪರ್ಸೆಂಟ್ ವಾಪಸ್ ಕೊಡಿ. ಹೌದು. ಹಂಗಿದ್ರೆ ಯಾದಗಿರಿ ಜಿಲ್ಲೆಯಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೋ ಅಷ್ಟೇ. ಯಾದಗಿರಿ ಬಗ್ಗೆ ಯಾಕೆ ಮಾತಾಡ್ತೀರಿ? ನಾವು ಕನ್ನಡಿಗರು. ಓಕೆ, ನಾವು ಭಾರತೀಯರು ಅನ್ನೋ ನಾನು ಭಾರತೀಯ ಸಂಸ್ಕೃತಿನಲ್ಲಿದ್ದೇನೆ. ನಾನು ಇನ್ನು ಭಾರತೀಯ ಅಲ್ಲ ಅಂತ ಹೇಳಲಿಲ್ಲ. ನಾನು ನಿಮಗೆ ಭಾರತೀಯ ಅಲ್ಲ ಅಂತ ಹೇಳಲಿಲ್ಲ. ನೀವು ತಿರ್ಸ್ತಾ ಇದ್ದೀರಿ ನನ್ನನ್ನು. ನೀವು ನನ್ನನ್ನು ಆಚೆ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ನನ್ನನ್ನು ಮಲತಾಯಿ ಧೋರಣೆ ತೋರ್ತಾ ಇದ್ದೀರಿ. ನೀವು ನಮಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ. ಇವತ್ತು ನೀವು ಒಕ್ಕೂಟ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ನಡೀತಾ ಇದೆ. ಯಾವ್ಯಾವ ಹಂತದಲ್ಲಿ ನಡೀತಾ ಇದೆ ಅಂತ ಹೇಳಿ ವಿಸ್ತೃತವಾಗಿ ಚರ್ಚೆ ಮಾಡಿ ನೀವು. ಎಸ್, ಆ ಚರ್ಚೆ ಶುರುವಾಗಿದೆ. ಏನು ದೆಹಲಿಯಲ್ಲಿ ಕಾಂಗ್ರೆಸ್ ಮುಖಂಡರ ಪ್ರತಿಭಟನೆಯೊಂದಿಗೆ ಆ ಚರ್ಚೆ ಶುರುವಾಗಿದೆ. ಪ್ರಶ್ನೆಗಳನ್ನು ತೆಗೆದುಕೊಳ್ಳುವಂತಹ ಸಮಯ. ಸರ್, ಈಗ ನಮಸ್ಕಾರ ಸರ್, ಅರುಣ್ ಪರಮೇಶ್ವರ್ ಅಂತ ಕನಕಪುರದಿಂದ. ಸೊ ಏನು ನೀವು ಇವಾಗ ತೆರಿಗೆ ಹಣನ ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ವೇಳೆ ಕೇಂದ್ರ ಸರ್ಕಾರ ನಿಮಗೆ ತೆರಿಗೆ ಹಣ ನಿಮಗೆ ಕೊಟ್ಟರೆ ನೀವು ಇದನ್ನು ತಗೊಂಡೋಗಿ ಗ್ಯಾರಂಟಿಗಳಿಗೆ ಯೂಸ್ ಮಾಡಿಕೊಂಡು ಯಾವುದೂ ಅಭಿವೃದ್ಧಿ ಆಗಲ್ಲ ಅನ್ನೋ ಏನಾರ ಕೇಂದ್ರ ಸರ್ಕಾರದ ಮೇಲೆ ಆ ಥರ ಏನಾರ ಅಭಿಪ್ರಾಯ ಮೂಡಿದೆಯಾ ಅಂತ ಒಂದು ಪ್ರಶ್ನೆ. ಎರಡನೇದು, ನೀವು ಹೇಳ್ಬೇಕದನ್ನ, ನೀವು ಬಿಜೆಪಿ ಅವ್ರು ತಾನೆ? ಇಲ್ಲ ಸರ್, ಸಾಮಾಜಿಕ ಕಾರ್ಯಕರ್ತ. ಓಕೆ. ಎರಡನೇದು, ಇಂದಿನ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಬಂದ್ರಿ. ಈಗ ನಿಮ್ಮ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ನುಂಗಿ ನೀರು ಕುಡಿದು ತೇಲಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷಿ ಕೊಡ್ತಿದ್ವಿ ತಮ್ಗೆ. ಆಮೇಲೆ ಒಬ್ಬ ಅಧಿಕಾರಿನ ಕರ್ಕೊಂಬಂದು APMC ಯಶವಂತಪುರದಲ್ಲಿ ಹಾಕಿದ್ದೀರಿ. ಆ ಭ್ರಷ್ಟಾಧಿಕಾರಿ ಆ ಮಟ್ಟಕ್ಕೆ ಭ್ರಷ್ಟಾಚಾರ ಕೇಳಿದವನೇ. ನಿಮ್ಮ ಇಂಡಿವಿಜುವಲ್ ಕೇಸ್ಗಳ ಮೇಲೆ ಹೋಗೋದು ಬೇಡ, ನಿಮ್ಮ ಮೊದಲನೇ ಪ್ರಶ್ನೆಯನ್ನು ತಗೊಳ್ತೀನಿ. ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟಾಕ್ತು. ತಮಗೂ ಗೊತ್ತಿದೆ, ರಾಜ್ಯಸಭೆ ಲೋಕಸಭೆಯಲ್ಲೆಲ್ಲ ತಮ್ಮ ಹೇಳಿಕೆಯ ಮೇಲೆ ಚರ್ಚೆ. ಈ ದೇಶದ ಹಣಕಾಸು ಸಚಿವರು ಉತ್ತರ ಕೊಡಬೇಕಾಗುವಂತ ಉತ್ತರ ಕೊಡುವಾಗ ಹೇಳಿದರು, ಕರ್ನಾಟಕಕ್ಕೆ ಕೊಡಬೇಕಾದ ಪ್ರತಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ. ನೀವು ಅಂದರೆ ಕರ್ನಾಟಕದ ಸರ್ಕಾರ ಪ್ರಯಾರಿಟಿ ಇಲ್ಲದೆ ಖರ್ಚು ಮಾಡ್ಕೊಂಡು ಅಧ್ವಾನ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರು ಅವರು. ನಾನು ಅದನ್ನೇ ಕೇಳ್ತಾ ಇರೋದು, ಎಷ್ಟು ಕೊಟ್ಟಿದ್ದೀರಿ, ಎಷ್ಟು ತಗೊಂಡಿದ್ದೀರಿ? ಹಣಕಾಸು ಆಯೋಗದಲ್ಲಿ ಎಷ್ಟು ಶಿಫಾರಸು ಮಾಡಲಾಗಿತ್ತು ಅಷ್ಟು ಕೊಟ್ಟಿದ್ದಾರೆ. ಹಣಕಾಸು ಆಯೋಗ ಅಂತ ಅಂದ್ರೆ ಏನು? ಒಂದು ಸಾಂವಿಧಾನಿಕ ಸಂಸ್ಥೆ. ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥರು ಯಾರು? ಹಣಕಾಸು ತಜ್ಞರಿರ್ತಾರೆ. ಪ್ರಧಾನಮಂತ್ರಿಗಳು, ಈ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಈ ರಾಜ್ಯಕ್ಕೆ, ಪ್ರತಿಯೊಂದು ರಾಜ್ಯಕ್ಕೂ ಈ ರಾಜ್ಯದ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಯಾಗಿಡಬೇಕು. ಆ ಗಟ್ಟಿಯಾಗಿಟ್ಟು ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲೆಲ್ಲಿಂದ ಎಷ್ಟೆಷ್ಟು ತೆರಿಗೆ ಬರ್ತಾ ಇದೆ, ಪ್ರತಿಯೊಂದನ್ನು ಕೂಡ ಸರಿಸಮಾನವಾಗಿ ನೋಡಬೇಕಾದಂಥ ಕರ್ತವ್ಯ ಮಾನ್ಯ ಪ್ರಧಾನಮಂತ್ರಿಗಳದು. ಆ ಕೆಲಸ ಇವತ್ತಾಗಬೇಕಾಗಿದೆ. ಸರ್, ಟೋಟಲ್ 1.006% ಕಡಿಮೆ ಆಯಿತು ಕಳೆದ ಸಲಕ್ಕೆ ಹೋಲಿಸಿದ್ರೆ. ನಾನು 1.66% ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಓಕೆ, ನಾನು 1.66 ಬಗ್ಗೆ ಮಾತಾಡ್ತಾ ಇಲ್ಲ. ನಮಗಾಗಿರ್ತಕ್ಕಂಥ ಅನ್ಯಾಯ, ನಮಗೆ ಬರಬೇಕಾದಂಥ ಪಾಲು, ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ರೈತರ ಬೆವರಿನ ಹಣ ಅದು. ಹೌದು. ಆ ತೆರಿಗೆ ಹಣ ಕರ್ನಾಟಕಕ್ಕೆ, ಕರ್ನಾಟಕದ ಅಖಂಡ ಕರ್ನಾಟಕಕ್ಕೆ ಬದಲಾವಣೆಯನ್ನು ತರಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆ ಹಣ ಬೇಕು. ಆ ಬಳವನ್ನು ಬಳಸ್ಕೋಬೇಕು. ಸರ್, ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಹೇಳ್ತಾರೆ, ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಕೇಳೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಕಮಿಷನ್ ರಿಪೋರ್ಟಲ್ಲಿ ಹೇಳುತ್ತೆ, ಪೇಜ್ ನಂಬರ್ 36 ಚಾಪ್ಟರ್ 4 5,495 ಕೋಟಿಗಳನ್ನು ಕರ್ನಾಟಕ ಕೊಡಬೇಕು ಅಂತ ಹೇಳ್ತದೆ. ಇವರು ಈಗ ಇದನ್ನ ರಾಜ್ಯದ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಒಂದಾದರೆ, ರಾಜ್ಯದಿಂದ ಆಯ್ಕೆಯಾದಂಥ ಸಂಸದರು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ನಮ್ಮ ತೆರಿಗೆ ಪಾಲು ವಿತ್ತ ಸಚಿವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಹಣಕಾಸು ಆಯೋಗದ ವರದಿಯಲ್ಲಿ ಸ್ಪಷ್ಟವಾಗಿದೆ 5,000 ಚಿಲ್ಲರೆ ಕೋಟಿ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಸಂಸದರು ಹೇಳ್ತಾರೆ ಯಾವುದೇ ಬಾಕಿ ಇಲ್ಲ, ಕೊಡಬೇಕು ಅಂತ ವರದಿಯಲ್ಲೇ ಇಲ್ಲ ಅಂತ. ಅಷ್ಟಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ನಿಂತ್ಕೊಂಡು ಹೇಳಿದ್ರು, 1 ರೂಪಾಯಿ ಕೂಡ ಬಾಕಿ ಉಳಿಸ್ಕೊಂಡಿಲ್ಲ, ಕೇಳು ಇಲ್ಲ ಅಂತ ಮತ್ತೆ ಹೇಳ್ತಾರೆ. ಸರ್, ಕೇಳು ಇಲ್ಲ ಅಂದ್ರೆ ಸರ್, ಇದು ಕಾನೂನು ಸಂವಿಧಾನಿಕವಾಗಿ ನಾವು ಹೇಳೋದಾದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮಿಂದ ಕಲೆಕ್ಟ್ ಆದಂತ ತೆರಿಗೆಯಲ್ಲಿ ನಾವೆಷ್ಟು ಇಟ್ಕೊಳ್ಬೇಕು, ಅವ್ರಿಗೆ ಎಷ್ಟು ಕೊಡ್ಬೇಕಂತಿದೆ. ಮತ್ತೆ ಯಾಕೆ ಕೇಳಬೇಕು? ಅವ್ರ ಜವಾಬ್ದಾರಿ ಕೊಡ್ಬೇಕಲ್ವಾ? ಓಕೆ, ಇಲ್ಲಿ ತಾವು ಪಕ್ಷದಿಂದ ಬಂದಿದ್ದೀರಾ? ಸಿದ್ಧಾರ್ಥಾನಂದ ಸರ್. ಅಲ್ಲ, ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದೀರಾ? ಕಾಂಗ್ರೆಸ್ ಅಲ್ಲ ಸರ್, BSP ಇಂದ ಸರ್. ಓಕೆ ಸರ್,
ಹಣಕಾಸು ಆಯೋಗದ ವರದಿಯ ಒಂದು ಪುಟವನ್ನು ಅವರು ಇದ್ದರು, ಇಂಥ ಪುಟದಲ್ಲಿ ಹಿಂಗಿದೆ ನೋಡಿ ಅಂತ. ನಮ್ಮ ರಾಜ್ಯದ ಇಬ್ಬರು ಸಂಸದರು ಹೇಳ್ತಾರೆ ಆ ರೀತಿಯಲ್ಲಿ ಹಣಕಾಸು ಆಯೋಗದ ವರದಿಯಲ್ಲಿ ಇಲ್ಲ ಅಂತ. ಈ ಗೊಂದಲದ ಬದಲು ಒಂದ್ಸಲ ಝೂಮ್ ಮಾಡಿ, ಅದು ಝೂಮ್ ಮಾಡಿ. ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಅನ್ಯಾಯ, ಸಿಎಂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಓಕೆ. ನಾನಲ್ಲ. ಒಂದು ಪ್ರಶ್ನೆ ಸರ್, 5,400 ಚಿಲ್ಲರೆ ಕೋಟಿ ಸ್ಪೆಷಲ್ ಗ್ರಾಂಟ್ಸಿನ ಪ್ರಶ್ನೆ ಬಂತು. ಅಂಥದ್ದೊಂದು ಶಿಫಾರಸು ಇಲ್ಲವೇ ಇಲ್ಲ ಅಂತ ಇಬ್ಬರು ಸಂಸದರು ಸೇರಿಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವರು ಹೇಳ್ತಾರೆ ಕರ್ನಾಟಕದ ಕೊಡಬೇಕಾಗಿದ್ದು ಎಲ್ಲ ಕೊಟ್ಟಿದ್ದೀವಿ ಅಂತ. ಇವರು ಒಂದು ಪುಟವನ್ನು ಓದಿದ್ರು. ಯಾಕೆ ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹಾಕಬಾರ್ದು? ನಡೀಲಿ ವಾದ. ಒಕ್ಕೂಟ ವ್ಯವಸ್ಥೆ ಅಂದ್ರೇನು, ಈ ವ್ಯವಸ್ಥೆಯಲ್ಲಿ ಆಗ್ತಾ ಇರೋ ಅನ್ಯಾಯಗಳೆಷ್ಟು, ನಾವು ಕೂಡ ತೆರಿಗೆ ಎಷ್ಟು, ವಾಪಸ್ ಸಿಗ್ತಾ ಇರೋದೆಷ್ಟು, ನ್ಯಾಯ ಸಿಗ್ಲಿ ಸುಪ್ರೀಂ ಕೋರ್ಟ್. ಒಕ್ಕೂಟ ವ್ಯವಸ್ಥೆಯನ್ನ ಎತ್ಕೊಂಡೋಗಿ ನ್ಯಾಯಾಲಯದಲ್ಲಿ ಕಿತ್ತಾಡಿ ಅಂತ ಹೇಳಿ ಬಿಡೋದಕ್ಕೆ ನೀವು ಲಿಟಿಗೇಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಎಷ್ಟು ವಿಷಯದಲ್ಲಿ ಆಗಿಲ್ಲ ಸರ್. ಲಿಟಿಗೇಷನ್ ಪ್ರತಿಯೊಂದು ಹಂತದಲ್ಲೂ ಕೂಡ ಲಿಟಿಗೇಷನ್ ಅವಶ್ಯಕತೆ ಇಲ್ಲ. ನೋಡಿ, ಸ್ವಲ್ಪ ಹೇಳಿದ್ವಿ, ಮನೆಯ ಕುಟುಂಬದ ಯಜಮಾನ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾದಂಥ ಕರ್ತವ್ಯ ಆ ಕುಟುಂಬದ ಯಜಮಾನದ್ದು. ಯಾವತ್ತು ತಕರಾರುಗಳು ಪ್ರಾರಂಭ ಆಗ್ತದೆ ಅವತ್ತು ವ್ಯಾಜ್ಯಗಳು ಹುಟ್ಟುತ್ತದೆ. ಇವತ್ತು ಧ್ವನಿ ಎತ್ತಿದ್ದಾರೆ, ಆ ಧ್ವನಿಗೆ ಪರಿಹಾರವನ್ನು ಕೊಡಬೇಕಾದಂಥದ್ದು ಕುಟುಂಬದ ಯಜಮಾನನ ಕರ್ತವ್ಯ. ಆ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೇನೆ. ಸೊ ರಾಜ್ಯಗಳ ನಡುವಿನ ಗಲಾಟೆಗಳು ಸುಪ್ರೀಂ ಕೋರ್ಟಿಗೆ ಹೋಗ್ತವೆ, ರಾಜ್ಯಗಳು ಕೇಂದ್ರ ಸರ್ಕಾರದ ನಡುವಿನ ಗಲಾಟೆಗಳು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾವೆ ಈ ಹಿಂದೆ. ಬಟ್ ಇದನ್ನು ನಾವು ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗೋದಿಲ್ಲ ಅಂತೀರಿ ನೀವು? ಅಲ್ಲ, ಇದು ಹಣಕಾಸಿನ ವ್ಯವಹಾರದ ಸಂಬಂಧ. ಇದು ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾ ಹೋಯ್ತು ಅಂತ ಅಂದರೆ ನಮಗೆ ನ್ಯಾಯ ಸಂಪೂರ್ಣವಾಗಿ ಏನನ್ನ ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ನ್ಯಾಯಾಲಯದ ಆದೇಶ ಬರಲಿ, ಆ ಆದೇಶ ಬಂದ ಮೇಲೆ ನಿಮಗೆ ಪರಿಹಾರ ಸಿಗುತ್ತೆ. ಅಷ್ಟೊತ್ತಿಗೆ ನೀವು ಇರ್ತೀರೋ, ಸತ್ತೋಗಿರ್ತೀರೋ, ಯಾರು ಇರ್ತಾರೋ, ಯಾರು ಬರ್ತಾರೋ, ಸುಪ್ರೀಂ ಕೋರ್ಟ್ ತೀರ್ಮಾನ ಯಾವತ್ತು ಆದೇಶ ಕೊಡ್ತದೋ ಏನೋ ಗೊತ್ತಿಲ್ಲ. ಡಿ ಕೆ ಸುರೇಶ್ ಅವರೇ, ಘೋರ ಅನ್ಯಾಯ ಆಗ್ತಾ ಇದೆ ಕರ್ನಾಟಕಕ್ಕೆ ಅಂತೀರಿ. ಹೌದು, ಮತ್ತೆ ನ್ಯಾಯ ಕೊಡೋ ಪ್ರಧಾನಮಂತ್ರಿಗಳು ನ್ಯಾಯ ಕೊಡ್ತಿಲ್ಲ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಇದೆ, ಅಲ್ಲಿ ಸುಪ್ರೀಂ ಕೋರ್ಟ್ ಇದೆ. ನೀವು ಸ್ವಲ್ಪ ಹೇಳಿ, ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಹೋಗಿ ಎಲ್ಲ ಕಡೆನೂ ನಾನು ಎಲ್ಲರನ್ನೂ ಕೂಡ ಓಲೈಸಿದ್ದೇನೆ, ಎಲ್ಲರನ್ನೂ ಸಮರ್ಥನೆ ಮಾಡಿದ್ದೀನಿ ಅಂಥೇಳಿ ತಾವುಗಳೆಲ್ಲ ಪ್ರಚಾರ ಕೊಡ್ತಾ ಇದ್ದೀರಿ. ಇವತ್ತು ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನೀವು ನಿಮ್ಮ ಕಣ್ಣೆದುರುಗಡೆ ನಡೀತಾ ಇರ್ತಕ್ಕಂಥದ್ದು, ಆಗ್ತಾ ಇರ್ತಕ್ಕಂಥದ್ದನ್ನು, ಆ ನ್ಯಾಯವನ್ನು ಇವತ್ತು ಯಾಕೆ ನೀವು ಗುಜರಾತು, ನೀವು ನಿಮ್ಮ ಸ್ವಂತ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಹಣ, ನಮಗೆ ಕೊಡ್ತಾ ಇರ್ತಕ್ಕಂಥ ತೆರಿಗೆ ಹಣ, ಬನ್ನಿ ಸರ್ ಸುಪ್ರೀಂ ಕೋರ್ಟ್ಗೆ ಹೋಗೋಣ. ಯಾತಕ್ರಿ ಹೋಗಿ ಕರಿತಾ ಇದ್ದೀರಿ ನೀವು? ನಮ್ಮನ್ನ ಯಾಕೆ ಲಿಟಿಗೇಟ್ ಮಾಡಕ್ ಹೋಗ್ತಾ ಇದ್ದೀರಿ ನೀವು? ನಾವು ಲಿಟಿಗೇಟ್ ಕರ್ನಾಟಕದ ಕನ್ನಡಿಗರು ಯಾವತ್ತೂ ಕೂಡ ವ್ಯಾಜ್ಯಕ್ಕೆ ಮುಂದೆ ಆದಂತವರಲ್ಲ. ಅವರೆಲ್ಲರೂ ಕೂಡ ಸ್ವಾಭಿಮಾನಿಗಳು ಮತ್ತು ಸ್ನೇಹದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಜೀವನವನ್ನು ನಡೆಸಿಕೊಂಡು ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಬೆಂಗಳೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ, ಮಂಗಳೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ, ಮೈಸೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ, ಹುಬ್ಳಿನಲ್ಲಿ ಜಾಗ ಕೊಟ್ಟಿದ್ದಾರೆ. ಕನ್ನಡಿಗರು ಸಹೃದಯರು, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸರ್, ದಿಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಬಹುದು, ಬಟ್ ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ ಅಂದರೆ ನನಗೆ ವಾದ ಅರ್ಥ ಆಗ್ತಿಲ್ಲ. ಹೋರಾಟದ ಪ್ರಾರಂಭ ಆಗ್ತಾ ಇದೆ, ಕೂಗು ಪ್ರಾರಂಭ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೋದ್ರೂ ಹೋಗ್ಬೋದು ಅಂತ ಅದು ಅವಶ್ಯಕತೆ ಇಲ್ಲ. ನನಗೆ ಭರವಸೆ ಇದೆ, ನೀವೆಲ್ಲರೂ ಸೇರಿ ನ್ಯಾಯ ಕೊಡಿಸ್ತೀರಿ ಅಂತ. ನಮಸ್ತೆ ಸರ್, ಉತ್ಕರ್ಷ್ ಅಂತ ಸ್ನಾತಕೋತ್ತರ ಕೃಷಿ ವಿದ್ಯಾರ್ಥಿ. ಸರ್, ನನ್ನ ಪ್ರಶ್ನೆ ಏನಂತಂದರೆ, ಇಂಡಿಯಾ ಅಲಯನ್ಸ್ ಆಯಿತು, ಒಕ್ಕೂಟ ಆಯಿತು, ಬೆಂಗಳೂರಲ್ಲಿ ಕೂಡ ಮೀಟಿಂಗ್ಸ್ ಏನು ಮಾಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಆ ಮೀಟಿಂಗ್ ಆಯಿತು. ಸೊ ಎಲ್ಲೋ ಒಂದು ಕಡೆ ಈಗ ಆ ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದಂಥವ್ರು ಅಂದರೆ ನಿತೀಶ್ ಕುಮಾರ್ ಬಿಟ್ಟೋದ್ರು, ಮಮತಾ ಬ್ಯಾನರ್ಜಿ ಬಿಟ್ಟೋದ್ರು, ಅರವಿಂದ್ ಕೇಜ್ರಿವಾಲ್ ಬಿಟ್ಟೋದ್ರು, ಭಗವಂತ್ ಮಾನ್ ಬಿಟ್ಟೋದ್ರು, ಈಗ ಅಖಿಲೇಶ್ ಯಾದವ್ ಅವರು ಅಪಸ್ವರ ಎತ್ತಾ ಇದ್ದಾರೆ. ಸೊ ನನ್ನ ಪ್ರಶ್ನೆ ಏನಂದರೆ ಸರ್, ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಇರುವಂಥ ಒಕ್ಕೂಟದ ನಾಯಕರೇನಿದ್ದಾರೆ ಅವರ ವಿಶ್ವಾಸವನ್ನೇ ಗಳಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ಯಾವ ಬೇಸಿಸ್ ಮೇಲೆ ಮುಂದಿನ ದಿನಮಾನಗಳಲ್ಲಿ ಚುನಾವಣೆಯಲ್ಲಿ ಜನರ ವಿಶ್ವಾಸ ತೊಗೊಂಡು ನಾವು ಗೆಲ್ತೀವಿ ಎನ್ನುವಂಥ ಒಂದು ಯಾವ ನಂಬಿಕೆಯ ಬೇಸಿಸ್ ಮೇಲೆ ನೀವು ಹೇಳ್ತಾ ಇದ್ದೀರಾ? ಒಂದು ಸರ್, ನಾನು ಸಂಬಳ ಕೊಟ್ಟು ನಿಲ್ಸಿದಾರಣ್ಣ, ಯಾವ್ದು ಟಾಪಿಕ್ ಯಾವ್ದಲ್ಲ ಅಂತ ಡಿಸೈಡ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಸಂಬಳ ಕೊಡಿ, ತುಂಬಾ ಚೆನ್ನಾಗಿ ಸಂಬಳ ಕೊಡಿ. ನಾನು ಸರ್ ಅವ್ರಿಗೆ ಕೇಳ್ತಿರೋದು, ನಿಮಗಲ್ಲ. ಒಂದ್ ನಿಮಿಷ 2 ತಿಂಗಳ ಲೋಕಸಭಾ ಎಲೆಕ್ಷನ್ ಇದೆ, ಎಲ್ಲವೂ ಒಂದಕ್ಕೊಂದು ರಿಲೇಟೆಡ್ ಇದೆ. ಯಾಕೆ ಹಂಗೆ ಮಾಡ್ತೀನಿ ನಾನು ಡಿಸೈಡ್ ಮಾಡಕ್ಕೆ? ಸರ್, ಏನಂದ್ರೆ ಆ ಒಕ್ಕೂಟದ ನಾಯಕರ ವಿಶ್ವಾಸವನ್ನೇ ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾವ ಬೇಸಿಸ್ ಮೇಲೆ ನೀವು ಒಂದು ಏನೋ ಚುನಾವಣೆಯನ್ನು ಗೆಲ್ತೀವಿ ಅನ್ನೋಂಥ ನಂಬಿಕೆ ನಿಮಗಿದೆ? ಎಲ್ಲೋ ಒಂದು ಕಡೆ ಚುನಾವಣೆಗೆ ಮುಂಚೆನೇ ನಿಮ್ಗೆ ಆಗಿರ್ತಕ್ಕಂಥ ಮೊದಲನೆಯ ಸೋಲ ಇದು. ಸೊ ಯಾಕೆ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಿಲ್ಲ? ಈಗ ನೀವು ದೊಡ್ಡ ಪ್ರಶ್ನೆ ಆಯಿತು, ಪ್ರಶ್ನೆ ಕೇಳಿದ್ದಾರೆ. ಎಸ್ ಸರ್, INDA ಒಕ್ಕೂಟ ಪಿಕಪ್ ಆಗ್ತಿಲ್ಲ, ಹೆಂಗೆ ನೀವು ಲೋಕಸಭಾ ಚುನಾವಣೆ ಕಾನ್ಫಿಡೆಂಟ್ ಆಗಿ ಹೋಗ್ತೀರಿ ಅಂತಾರೆ? ನೋಡಿ, ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು, ಈ ದೇಶದ ಒಗ್ಗಟ್ಟನ್ನು
ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ, ಈ ದೇಶದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಯ ಬಗ್ಗೆ, ಈ ದೇಶದಲ್ಲಿರ್ತಕ್ಕಂಥ ನೆರೆ ಪರಿಸ್ಥಿತಿಯ ಬಗ್ಗೆ ಆಡಳಿತ ಪಕ್ಷ ಗಮನ ಹರಿಸಲಿಕ್ಕೆ ಸಮಯ ಇಲ್ಲ. ಎಸ್ ಬೇರೆಯವ್ರನ್ನ ಭಾಗ ಮಾಡಲಿಕ್ಕೆ ಅವರಿಗೆ ಸಮಯ ಇದೆ. ಆ ಸಮಯ ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸು, ED, CBI ಪ್ರತಿನಿತ್ಯ ಬಳಕೆ ಯಾವ್ಯಾವ ಹಂತದಲ್ಲಿ ಆಗ್ತಾ ಇದೆ ಅಂಥೇಳಿ ಈ ದೇಶದ ಜನ ನೋಡ್ತಾ ಇದ್ದಾರೆ. ತೀರ್ಮಾನಕ್ಕೆ ನಾವು ನೀವು ಕಾಯೋಣ. ನೀವು ಅಭಿವೃದ್ಧಿ ಪಥದಲ್ಲಿ ಚುನಾವಣೆಗೆ ಮತಕ್ಕೆ ಹೋಗ್ತಾ ಇಲ್ಲ, ನೀವು ರಾಮನ ಹೆಸರಿನಲ್ಲಿ ಮತಕ್ಕೆ ಹೋಗ್ತಾ ಇದ್ದೀರಿ. ಇದು ಜಾತ್ಯತೀತ ತತ್ವಗಳನ್ನು ಒಪ್ಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಇದ್ದಾರೆ. ಬಹುಶಃ 75 ವರ್ಷಗಳ ಸುದೀರ್ಘ ಆಡಳಿತ ಇವತ್ತೇನು ಅಭಿವೃದ್ಧಿ ಆಗಿದೆ ಅಂತ ಅಂದರೆ ಅದಕ್ಕೆ ಕಾಂಗ್ರೆಸ್ ಕೊಟ್ಟಂಥ ಕಾಣಿಕೆನೇ ಹೊರತು ನೀವಿವತ್ತಿಲ್ಲಿ ಬಂದು ನನ್ನನ್ನು ಇಷ್ಟೊಂದು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಿ, ಮಾಧ್ಯಮಗಳು ಇಷ್ಟೊಂದು ಧೈರ್ಯವಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದೆ ಅಂತ ಅಂದರೆ ಅದಕ್ಕೆ ಮೂಲಭೂತ ಕಾರಣ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆನೇ ಹೊರತು ನರೇಂದ್ರ ಮೋದಿಯವರ ಕೊಡುಗೆ ಇದರಲ್ಲಿಲ್ಲ. ನಾನು ಮತ್ತೆ ಆ ಪ್ರಶ್ನೆಯನ್ನು ಈ ಟ್ಯಾಕ್ಸ್ ಇದಕ್ಕೆ ತಗೊಂಬರ್ತೀನಿ. ಉತ್ತರ ಪ್ರದೇಶ, ಬಿಹಾರ ಅಂದರೆ ತಾವು ಕೊಟ್ಟ ತೆರಿಗೆ ಎಷ್ಟೋ ಪಾಲು ಜಾಸ್ತಿ ತಗೋತಾ ಇದ್ದಾವೆ. DK ಸುರೇಶ್ ಅವರೇ, ತಮ್ಮ ಪಕ್ಷ ಒಂದು ರಾಜ್ಯವನ್ನು 34 ವರ್ಷ ಆಳ್ತು, ಇನ್ನೊಂದು ರಾಜ್ಯವನ್ನು 43 ವರ್ಷ ಆಳಿದೆ ಸ್ವಾತಂತ್ರ್ಯ ಬಂದಾಗಿನಿಂದ. ಆ ರಾಜ್ಯಗಳು ಯಾಕೆ ಹಂಗೆ ಉಳ್ಕೊಂಡಿದ್ದಾವೆ ಅನ್ನೋದಕ್ಕೆ ಭಾಳ ಆದರೂ ಸ್ವಲ್ಪ ತಾವು ಕೂಡ ಆನ್ಸರೇಬಲ್ ಅಲ್ವಾ? ತಮ್ಮ ಪಕ್ಷ ಕೂಡ ಆನ್ಸರೇಬಲ್ ಅಲ್ವಾ? ನೋಡ್ರಿ, ನಾನು ಇತಿಹಾಸದ ಬೆನ್ನಿಂದ ಏನು ನಡೀತಾ ಇದೆ, ಬೆನ್ನಿಂದ ಇಂದಿನ ಪುಟಗಳಿಗೆ ನಾನು ಹೋಗ್ತಾ ಇಲ್ಲ. ರಾತ್ಗೈ ಬಾತ್ಗೈ ನಡೆದೋಗಿದೆ, ಮುಗಿದಿದೆ. ನಮ್ಮನ್ನು ಅದಕ್ಕೋಸ್ಕರನೇ ಇವತ್ತು 48 ಸ್ಥಾನ, 52 ಸ್ಥಾನಕ್ಕೆ ನಿಲ್ಲಿಸಿರೋವಂಥದ್ದು. ಎಸ್, ಅದನ್ನು ನಾವು ಕಳೆದ 10 ವರ್ಷಗಳಿಂದ ಒಪ್ಕೊಂಡಿದ್ದೇವೆ. ಆದರೆ ಇವತ್ತು ನಿಮ್ಮ ಕೈಗೆ ಅಧಿಕಾರ ಕೊಟ್ಟ ಮೇಲೆ, ಓಕೆ, ನೀವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತೇನೆ ಅಂತ ಹೇಳಿದ ಮೇಲೆ ನೀವು ಯಾವ ಅಭಿವೃದ್ಧಿಶೀಲದ ಕಡೆ ತೆಗೆದುಕೊಂಡು ಹೋಗಬೇಕಾಗಿತ್ತು, ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೇಕು ಅಂತ ಅಂದಮೇಲೆ ಇವತ್ತು ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಆ ಅನ್ಯಾಯವನ್ನು ಸರಿಪಡಿಸಿ ಅಂತ ನಿಮ್ಮ ಮುಂದೆ ವಕಾಲತನ್ನು ನಾವು ಇಟ್ಟಿದ್ದೇವೆ. ಅದನ್ನು ನೀವು ಮಾಡಬೇಕು. ಅದಕ್ಕೆ ನಿಮ್ಮ ಸಹಕಾರ, ಮಾಧ್ಯಮದ ಸಹಕಾರ ಬೇಕು. ಸರ್ ನಮಸ್ತೆ, ಮನು ವೈಷ್ಣವ್ ಅಂತ BJP ಕಾರ್ಯಕರ್ತ. ಸರ್, ಈಗ ತೆರಿಗೆ ವಿಷಯದಲ್ಲಿ ಹೇಳಿದ್ರೆ ನಮಗೆ ಅದಕ್ಕೆ ಸಹಮತ ಇದೆ ಸರ್, ನಿಮ್ಮ ಪರವಾಗಿ ಇರ್ತೀವಿ ಕರ್ನಾಟಕ ಇದಕ್ಕೆ. ಆದರೆ ನೀವು ತುಂಬ ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ. ಇದೇ ನಿಮ್ಮ ಸರ್ಕಾರ ಇತ್ತಲ್ಲ ಸರ್ ಕೇಂದ್ರದಲ್ಲಿ, ಆವಾಗ ಬರೀ ಏನೇ ಒಂದು ರೈಲ್ವೆ ಇಲಾಖೆ ತೊಗೊಳ್ಳಿ, ಇವಾಗ ದಕ್ಷಿಣ ಭಾರತಕ್ಕೆ ತುಂಬ ಅಭಿವೃದ್ಧಿ ಆಗಿದೆ. ಅದರಿಂದ ಆವಾಗ ನಿಮ್ಮ ಸರ್ಕಾರ ಇದ್ದಾಗ ಬರೀ ನಾರ್ತ್ ಇಂಡಿಯನ್ಸ್ಗೆ ಜಾಸ್ತಿ ಎಲ್ಲ ಅಭಿವೃದ್ಧಿ ಎಲ್ಲ ಮಾಡ್ತಾಯಿದ್ರು. ಆವಾಗ ನಿಮ್ಮ ಧ್ವನಿ ಯಾಕೆ ಬಂದಿಲ್ಲ? ಆಮೇಲೆ ಕಾವೇರಿ ವಿಷಯವಾಗಿ ನಿಮ್ಮ ಧ್ವನಿ ಯಾಕೆ ಸರ್ ಎತ್ತಿಲ್ಲ? ನಮ್ಮ ನೀರು ನಮ್ಮ ಹಕ್ಕು ಅಂದ್ಬಿಟ್ಟು ನೀವು ನೀರನ್ನ ಬಿಡಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬೋದಾಯ್ತಲ್ಲ ಸರ್. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಅನ್ಬೋದಾಗಿತ್ತು. ಅವಾಗ ನೀವು ತಡೆ ಹಾಕ್ಬೋದಾಗಿತ್ತಲ್ಲ ಸರ್, ಓಕೆ. ಬಿಡೋದೇ ಇಲ್ಲ ಸರ್, ಈ ಹಿಂದಿನ ಸರ್ಕಾರಗಳಿದ್ದಾಗ ರಾಜ್ಯಕ್ಕೆ ನ್ಯಾಯ ಸಿಕ್ಕಿದೆಯಾ ತೆರಿಗೆ ಹಂಚಿಕೆಯಲ್ಲಿ? ನೋಡಿ, ಸಂಪೂರ್ಣವಾಗಿ ಸಿಕ್ಕಿದೆ ಅಂತೇಳಿ ನಾನು ಒಪ್ಪೋದಿಲ್ಲ. ಸೊ ಹಿಂದೇನೂ ಅನ್ಯಾಯ ಆಗ್ತಿತ್ತು, ಈಗ ಸ್ವಲ್ಪ ಜಾಸ್ತಿ ಅನ್ಯಾಯ ಆಗ್ತಿದೆ ಅಂತನಾ? ಜಾಸ್ತಿ ಅನ್ಯಾಯ ಆಗಿದೆ ಅಲ್ಲ, ಅವತ್ತಿನ ತೆರಿಗೆ ಪಾಲು ಕೇಂದ್ರಕ್ಕೆ ಹೋಗ್ತಾ ಇದ್ದಂಥದ್ದು ಭಾಳ ಕಡಿಮೆ ಇತ್ತು. ಓಕೆ, ಅವತ್ತು GST ಇರಲಿಲ್ಲ. ನಮ್ಮ ಒಟ್ಟಾರೆ ಬಜೆಟ್ ಏನು ಸೈಜ್ ಇತ್ತು, ನಮ್ಮ ಕೇಂದ್ರದ ಬಜೆಟ್ ಆಗಲಿ, ರಾಜ್ಯದ ಬಜೆಟ್ ಆಗಲಿ, ತೆರಿಗೆಯ ಇನ್ಕಮ್ಮು ಮತ್ತು ಔಟ್ ಗೋಯಿಂಗ್ ಏನಿತ್ತು ಅದು ಭಾಳ ಕಡಿಮೆ ಇತ್ತು. ಇವತ್ತು ಭಾಳ 2014ರಲ್ಲಿ 26 ಲಕ್ಷ ಕೋಟಿದ 16 ಲಕ್ಷ ಕೋಟಿ ಬಜೆಟ್, 16 ಲಕ್ಷ ಕೋಟಿ, 16 ಲಕ್ಷ ಕೋಟಿ ಬಜೆಟ್ ಇತ್ತು. 16 ಲಕ್ಷ ಕೋಟಿ, 46 ಲಕ್ಷ ಕೋಟಿ ಆಗಿದೆ. 10 ವರ್ಷಗಳಲ್ಲಿ ಅದು ವ್ಯಾಪಕವಾಗಿ ತೆರಿಗೆ ಬೆಳೆದಿದೆ. ಸೊ ಇವತ್ತು GST ಬಂದ ನಂತರ, ಹಿಂದೆ ವ್ಯಾಟ್ ಇತ್ತು, ವ್ಯಾಟ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣವಾದಂಥ ತೆರಿಗೆ ಕರ್ನಾಟಕಕ್ಕೆ ಉಪಯೋಗ ಆಗ್ತಿತ್ತು. ಕೆಲವು ವಸ್ತುಗಳ ಮಾತ್ರ ಸೆಂಟ್ರಲ್ ಟ್ಯಾಕ್ಸನ್ನು ನಾವು CGST ಇದನ್ನು ಕಟ್ತಾ ಇದ್ವಿ ನಾವು. ಇವತ್ತು ಏನು GST ಬಂದ ನಂತರ ತೆರಿಗಿನಲ್ಲಿ ಸಮಪಾಲನ್ನು ನಾವು ಕೊಡ್ತಾ ಇದ್ದೇವೆ. ಓಕೆ, ಯಾವುದೇ ಪರ್ಸೆಂಟೇಜ್ ಇರಲಿ, 5% ಟ್ಯಾಕ್ಸಲ್ಲಿ ರೇಟಲ್ಲಿ ಬರಲಿ, 12% ಅಲ್ಲಿ ಬರಲಿ, 18% ಅಲ್ಲಿ ಬರಲಿ, 28%, 50% ಆಫ್ ದಿ ರೇಷೋ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇನ್ನುಳಿದಂಥದ್ದು ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದೆ. ಸೊ ತೆರಿಗೆ ಹಣ ಮತ್ತು ಸೆಸ್ಗಳು, ಸರ್ಚಾರ್ಜ್ಗಳು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸಂಪೂರ್ಣ ತೆರಿಗೆ ಹಣ, ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ತಲುಪುವಂಥದ್ದು. ರಾಜ್ಯ ಸರ್ಕಾರದ ಅಬಕಾರಿ ಶುಲ್ಕ ಅದು ಭಾಳ ಕಡಿಮೆ. ಅದು ನಮ್ಮ ಒಟ್ಟಾರೆ ನಮ್ಮ ಇನ್ಕಮ್ ಏನೇನು 2 ಲಕ್ಷ ಕೋಟಿ ಒಳಗಡೆ, 2.25 ಲಕ್ಷ ಕೋಟಿ ಒಳಗಡೆ ಉಳಿಯುತ್ತೆ. 2.25 ಲಕ್ಷ ಕೋಟಿ, 3 ಲಕ್ಷ ಕೋಟಿ ಒಳಗಡೆ ಬರುತ್ತೆ. ನಮ್ಮ ಬಜೆಟ್ ಸೈಜ್ ಇರೋದೇ 3.5 ಲಕ್ಷ ಕೋಟಿ.
ಅದರಲ್ಲಿ ಲೋನ್ಸು ಮತ್ತು ಅದು ಬೇರೆ ಬೇರೆ ರೀತಿ 40,000-45 ಸಾವಿರ ಕೋಟಿ ಹೋಗುತ್ತೆ. ಒಟ್ಟು 3 ಲಕ್ಷ ಕೋಟಿ ಒಳಗಡೆ ನಮ್ಮ ಒಟ್ಟಾರೆ ಈ ವರ್ಷ ಏನು ಮಾಡ್ತಾರೋ ಮುಖ್ಯಮಂತ್ರಿಗಳು ನಾಳೆನೋ ನಾಳಿದ್ದೋ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ನಮ್ಮ ರಾಜ್ಯದ ಪಾಲು ಕೇಂದ್ರ ಕೊಡ್ತಕ್ಕಂಥ ನಮ್ಮ ತೆರಿಗೆ ಹಣದವೂ ಸೇರಿ ಅವ್ರೇನು 50,000 ಕೋಟಿ ಕಳೆದ ಸಾಲಿನಲ್ಲಿ 52,000 ಕೋಟಿ ಕೊಡ್ತಾಯಿದ್ರು, ಈ ವರ್ಷದಲ್ಲಿ 50,000 ಕೋಟಿಗೆ ಬಂದಿದ್ದಾರೆ, 2,000 ಕೋಟಿ ಕಡಿಮೆ ಮಾಡಿದ್ದಾರೆ. ಸೊ ತೆರಿಗೆ ನಮ್ಮದು ಜಾಸ್ತಿ ಆಗಿದೆ, ಅವರಿಂದ ಬರೋದು ಕಡಿಮೆ ಆಗಿದೆ. ಸೊ ಒಟ್ಟಾರೆಯಾಗಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ಓಕೆ, ಅವ್ರು ಹೇಳಿದರು ಹೆಂಗೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಇದ್ದೀರೋ, ನಮ್ಮ ನೀರು ನಮ್ಮ ಹಕ್ಕು ಅಂತ ಅನ್ನಲಿಲ್ಲ ನೀವು ಕಾವೇರಿ ವಿಷಯ ಬಂದಾಗ. ಇಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡಿ ಹೇಳ್ತೀನಿ, ಪಕ್ಕದಲ್ಲಿ ನಿಮ್ಮ ಮೈತ್ರಿ ಸರ್ಕಾರ ಇದೆ, DMK ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇರುವಾಗ ಹೆಂಗೆ ಅವ್ರ ಜೊತೆ ಜಗಳ ಮಾಡೋಕ್ಕಾಗತ್ತೆ ನೀವು? ನಾವು ನೋಡಿ ಎಲ್ಲರ ಹತ್ರನೂ ಜಗಳನೂ ಮಾಡ್ತೀವಿ, ಕೇಳ್ತೀವಿ. ನೀವೇ ನ್ಯಾಯಾಲಯಕ್ಕೆ ಎತ್ಕೊಂಡೋಗಿ ಹಾಕಿ ಅಂತ ಹೇಳ್ಬಿಟ್ಟು ಈ ಕೋರ್ಟ್ಗೆ ಕೇಸ್ ಎತ್ಕೊಂಡೋಗಿ ಕೊಟ್ಬಿಟ್ಟು ಅವ್ರ ಕೈಗೆ ಬೀಗದ ಕೈ ಎರಡೂ ಕೊಟ್ಬಿಟ್ಟಿದ್ದೀರಿ. ಈಗ ಕರ್ನಾಟಕದ ಕೈ, ಕನ್ನಡಿಗರ ಕೈಯಲ್ಲಿ ಬೀಗ ಇಲ್ಲ, ನಿಮ್ಮ ಕೈಲೇ ಬೀಗ ಇರೋದು. ಯಾರ ಕೈಲಿ? ನಿಮ್ಮ ಕೈಲೇ ಬೀಗ ಇರೋದು. ಹಂಗೆ ಹಣಕಾಸಿನ ಬೀಗ ಕೂಡ ಅವ್ರ ಕೈಲೇ ಇದೆ. ಹೇಳ್ತೀನಿ, ಆ ಬೀಗ ಇರೋದು ಅವ್ರ ಕೈಯಲ್ಲಿ. ಆ ಬೀಗ ಕರ್ನಾಟಕದವ್ರ ಕೈಲಿಲ್ಲ. ನೀರು ಬಿಡಬೇಕೋ ಬೇಡವೋ ಅಂತಕ್ಕಂಥ ಇದು ಕೀ ಅವ್ರ ಹತ್ರ ಇದೆ. ಹೌದು, ಅವ್ರು ನೀರು ಬಿಡಬೇಕು ಅಂತ ಅಂದರೆ ಸೆಂಟ್ರಲ್ ವಾಟರ್ ಕಮಿಷನ್ನು ಈಗಾಗಲೇ ಕಾವೇರಿ ಪ್ರಾಧಿಕಾರ ರಚನೆ ಆಗಿರೋದ್ರಿಂದ ಅವರು ನೀರು ಬಿಡಬೇಕು ಅಂದರೆ ನೀರು ಬಿಡಬೇಕು, ಇಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ ಒಟ್ಟಾರೆ ಇವತ್ತು ನೀರಿನ ಅಭಾವವನ್ನು, ನೀರಿನ ಸಮರ್ಪಕವಾದಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸರ್ಕಾರ ಕೂಡ ಪ್ರಯತ್ನ ಮಾಡಿದ್ದಾರೆ, ರೈತರು ಕೂಡ ಸಹಕಾರ ಕಟ್ಟಿದ್ದಾರೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಸಹಮತವನ್ನು ವ್ಯಕ್ತಪಡಿಸ್ಕೊಂಡು ಹೋರಾಟದ ಮಧ್ಯೆ ಇವತ್ತು ನಾವು ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ನಮಸ್ಕಾರ ಸರ್, ಸೌಮ್ಯ ಕಮಲ್ ಅಂತ ಉತ್ರಳ್ಳಿ ಬ್ಲಾಕ್ ಪ್ರೆಸಿಡೆಂಟ್ ಮಹಿಳಾ ಕಾಂಗ್ರೆಸ್ ವತಿಯಿಂದ. 7 ಕೋಟಿ ಕನ್ನಡಿಗರ ಧ್ವನಿ ನೀವು, 140 ಕೋಟಿ ಭಾರತೀಯರ ಮುನ್ನುಡಿ ಸರ್ ನೀವು. ನನ್ನ ಪ್ರಶ್ನೆ ಏನಂದರೆ, ಈಗ ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಿದ್ದೀರ, ಅದೇ ಥರ ಬೇರೆ ಸಂಸದರು ಯಾಕೆ ಮಾತಾಡ್ತಾ ಇಲ್ಲ? ಅದು ಅವರವರ ವೈಯಕ್ತಿಕ ವಿಚಾರ. ವೈಯಕ್ತಿಕ ಅಲ್ಲ ಸರ್, ಪಾರ್ಟಿ ವಿಷಯ. ಬೇರೆ ಸಂಸದರು ಅಂದರೆ BJP ಅವರಿದ್ದಾರೆ, ಪಕ್ಷೇತರಿದ್ದಾರೆ, JDS BJP ಮೈತ್ರಿ ಆಗಿದೆ. ನೋಡಿ, ಅವರು ಯಾವ ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡಬೇಕು, ಅವ್ರವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನು ಕಂಪೇಲ್ ಮಾಡೋದಕ್ಕೆ ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡಬೇಕು, ನೀವು ಯಾಕೆ ಕೇಳಬೇಕು, ನಾವು ಯಾಕೆ ಕೇಳಬೇಕು ಅಂತೇಳಿ ನಮಗನ್ಸಿದ್ದನ್ನು ನಾವು ಜನರ ಮುಂದೆ ಇಟ್ಟಿದ್ದೇವೆ. ಜನ ಸ್ವೀಕಾರ ಮಾಡೋದು ಬಿಡೋದು ಬೇರೆ ವಿಚಾರ. ಆದರೆ ಅವರ ಕರ್ತವ್ಯ, ಅವರು ಕರ್ನಾಟಕದ ಪರ ಧ್ವನಿ ಎತ್ತಬೇಕಾಗಿತ್ತು. ಅದರ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಸಂತೋಷ. ಎಸ್ ಸರ್, ನವೀನ್ ಅಂತ ಬಸವನಗುಡಿ ಮಾಧ್ಯಮದಿಂದ. ಸರ್, ನನ್ನ ಹಕ್ಕು ನನ್ನ ಹಣ ನನ್ನ ಹಕ್ಕು ಅಂತ ನಾವು ಹೇಳ್ತಾ ಇದ್ದೀರಾ ಸರ್. ರಾಜ್ಯದಲ್ಲಿ BJP ಗೋರ್ಮೆಂಟ್ ಆದಮೇಲೆ ನೀವು ಬಂದಿದ್ದೀರಾ, ಗೋರ್ಮೆಂಟಲ್ಲಿ ಎಷ್ಟು ಹಣ ಇತ್ತು, ಎಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಹಣ ನೀವು ವ್ಯಯಿಸಿದ್ದೀರಾ, ಅದು ಸ್ವಲ್ಪ ಡೀಟೇಲ್ ಕೊಡಬೇಕು. ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರಿ, ನನ್ನ ಹಕ್ಕು ನನ್ನ ಹಣ. ಅದು ಬ್ರ್ಯಾಂಡ್ ಬೆಂಗಳೂರು ಏನೂ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಆ ಹಣ ಎಲ್ಲ ಎಲ್ಲೋಯ್ತು? ಬರೀ ಯೋಜನೆಗಳಿಗೆ ಹೋಯ್ತಾ? ಶಕ್ತಿ ಯೋಜನೆ ಅಂತ ಆ ಶಕ್ತಿ ಯೋಜನೆ ಆಯ್ತಾ? ಅಭಿವೃದ್ಧಿ ಒಂದೂ ಆಗ್ತಾಯಿಲ್ಲ. ನಾವು ಕೇಳ್ಬೋದಲ್ಲ ಸರ್, ನಿಮ್ಮ ಪ್ರಶ್ನೆ ಏನು? ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಕರೆಕ್ಟು, ಬಟ್ ಇರೋ ಹಣದಲ್ಲಾದ್ರೂ ಏನು ಮಾಡಿದ್ದೀರಿ? ಏನು ಮಾಡಿದ್ದಾರೆ? ಅಭಿವೃದ್ಧಿ ಇಲ್ಲ, ರಸ್ತೆ ಗುಂಡಿಗಳು ಹಂಗೆ ಬಿದ್ದಿದೆ, ಒಂದು ಅಭಿವೃದ್ಧಿ ಇಲ್ಲ, ಒಂದು ಶಿಲಾಶಾಸನ ಇಲ್ಲ, ಗುದ್ಲಿ ಪೂಜೆ ಇಲ್ಲ. ಇರೋ ಹಣ ಏನು ಮಾಡ್ತಾಯಿಲ್ಲ, ಅದಕ್ಕೆ ವಿವರಣೆ ಸರ್. ಯಾಕಂದರೆ ನಾವು ತೆರಿಗೆ ಕಟ್ತಾ ಇದ್ದೀವಿ, ಕೇಳೋಕೆ ನಮಗಿದೆ. ನೀವು ಹೆಂಗೆ ಕೇಂದ್ರ ಕೇಳ್ತೀರೋ ನಾವು ಕರ್ನಾಟಕದ ನಾವು ನಿಮಗೆ ಕೇಳ್ತಾ ಇದ್ದೀವಿ ಸರ್, ಅಷ್ಟೇನೇನಿಲ್ಲ. ಇಂದಿನ ಸರ್ಕಾರದ ಬಾಕಿ ಬಿಲ್ಗಳು ಸುಮಾರು 10,000 ಕೋಟಿಗೂ ಹೆಚ್ಚು ಬೆಂಗಳೂರಿನಲ್ಲಿ ಬಾಕಿ ಹಣವನ್ನು ಬಿಟ್ಟೋಗಿದ್ದಾರೆ. ಅದಕ್ಕೆ ಪೂರಕವಾಗಿ ಹಣಕಾಸಿನ ಕೊರತೆಯನ್ನು ನೀಗಿಸುವಂಥ ಕೆಲಸ ಮಾಡಿಲ್ಲ. ಸೊ BBMPನಲ್ಲಿ ನೀವು BBMP ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ. BBMPನಲ್ಲಿ ತೆರಿಗೆ ಎಷ್ಟು ಬರ್ತಾ ಇದೆ, ಏನು ಹಣ ಬಾಕಿ ಕೊಡಬೇಕು, ಅದನ್ನು ಪಾವತಿಯನ್ನು ಮಾಡ್ತಾ ಇದ್ದಾರೆ. ನಾವು ಕೇಂದ್ರ ಸರ್ಕಾರದಿಂದ ಆಗಲಿ ಅಥವಾ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ಇಂಟ್ರೀಮ್ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸೆಂಟ್ ಮಾಡಿದ್ರು. ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು, ಮಾಜಿ ಮುಖ್ಯಮಂತ್ರಿಗಳು, ಬಜೆಟ್ ಮಂಡನೆ ಆದಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಇಂಟ್ರೀಮ್ ಬಜೆಟ್ ಮಾಡಿದ್ದಾರೆ. ಇಂಟ್ರೀಮ್ ಬಜೆಟ್ ಮಾಡಿದಾಗ ಎಷ್ಟು ಹಣವನ್ನು ಹೆಚ್ಚಿಸಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಲಿಮಿಟೆಡ್ ಸ್ಕೋಪ್ನಲ್ಲಿ ಅವರು ಇಂಟ್ರೀಮ್ ಬಜೆಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಅಭಿವೃದ್ಧಿಗೆ ಏನು ಹಣಕಾಸು ನೆರವನ್ನು ಕೊಡಬೇಕು, ಹಳೆ ಕಾಮಗಾರಿಗಳನ್ನು ಯಾವ ರೀತಿ ಮುಂದುವರಿಸಬೇಕು, ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಹಣಕಾಸು ಆಯವ್ಯಯ ಬಹುಶಃ ಇನ್ನೊಂದು 2-3 ದಿನದಲ್ಲಿ 16ನೇ ತಾರೀಕು ಮಂಡನೆ ಆಗ್ತಾ ಇದೆ. ಮಂಡನೆ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂಥೇಳಿ ನನ್ನ ಭರವಸೆ ಇದೆ.
ಸರ್ ಅಂದರೆ ಹಿಂದಿನ ಸರ್ಕಾರ ಸಾಲ ಮಾಡಿಟ್ಟು ಹೋಗಿದೆ, ಬಿಲ್ಗಳನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ, 10,000 ಕೋಟಿ ಬೆಂಗಳೂರಿನಲ್ಲೇ ಬಾಕಿ ಇದೆ. ಇದೆಲ್ಲ ಗೊತ್ತಿದ್ದು ನೀವು ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು 5 ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡ್ಕೊಂಡು ಪ್ರಚಾರಕ್ಕೆ ಹೋದ್ರ? ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹಿಂಗಿದೆ ಅಂತ ಗೊತ್ತಿದ್ದು. ನೋಡ್ರಿ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬೇರೆ, ನಾವು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮ ಬೇರೆ. ಓಕೆ, ನಾವು ಯಾವುದೇ ಯೋಜನೆಗಳನ್ನ ನಿಲ್ಲಿಸಿಲ್ಲ, ನಾವು ಯಾವುದೇ ಕಾಮಗಾರಿಗಳನ್ನ ನಿಲ್ಲಿಸಿಲ್ಲ, ನಾವೆಲ್ಲವನ್ನು ಕೂಡ ಮುಂದುವರಿಸ್ತಾ ಇದ್ದೇವೆ. ಆದ್ರೆ ಯಾವುದು ಆರಂಭಿಸಬೇಕಾಗಿತ್ತಲ್ಲ ಕಾಮಗಾರಿಗಳನ್ನು, ಆರಂಭಿಸಬೇಕಲ್ಲ ಹೊಸ ಕಾಮಗಾರಿಗಳು. ಮಾಡ್ತಾ ಇದ್ದೀವಿ. ಒಂದೇ ದಿನದಲ್ಲಿ ಎಲ್ಲನೂ ಪ್ರಾರಂಭ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಸುಮಾರು 2,000 ಕೋಟಿ ರೂಪಾಯಿಗೂ ಹೆಚ್ಚು ಟೆಂಡರ್ಗಳು ಬಂದಿದೆ. ವೈಟ್ ಟಾಪಿಂಗ್ ಮಾಡುವಂಥದ್ದು, ರಸ್ತೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಈಗ ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಟ್ರಾಫಿಕ್ ಜಂಕ್ಷನ್ಸ್ ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಟನಲ್, ಕೆಲವು ಭಾಗಗಳಲ್ಲಿ ಟನಲಿಂಗ್ ಮಾಡ್ತೀವಿ ಅಂತೇಳಿ. ಎಲ್ಲೆಲ್ಲಿ ಮೆಟ್ರೋ ಹೋಗ್ತಾ ಇದೆ, ಆ ಮೆಟ್ರೋ ಹೋಗ್ತಾ ಇರುವಂಥ ಜಾಗಗಳಲ್ಲಿ ಈಗ ಡಬಲ್ ಡೆಕ್ಕರ್ ಫ್ಲೈಓವರ್ಸನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಸ ವಿಲೇವಾರಿ ಮಾಡಲಿಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಕೆರೆಗಳನ್ನು, ಸ್ಟ್ರಾಂಗ್ ವಾಟರ್ ಡ್ರೈನ್ಸನ್ನು ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಕೊಡಬೇಕೋ ಅದನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ BBMP ಬಜೆಟನ್ನು ಏನು ಅಧಿಕಾರಿಗಳು ಮಂಡನೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಬೆಂಗಳೂರಿಗರಿಗೂ ತಿಳಿಸ್ತಾರೆ, ರಾಜ್ಯದ ಜನಕ್ಕೂ ತಿಳಿಸ್ತಾರೆ. ಸುರೇಶ್ ಅವರೇ, ಅಂದರೆ ಕ್ಯಾಮರಾದ ಮುಂದೆ ಮಾತಾಡಲಿಕ್ಕಿಲ್ಲ, ಮಾಧ್ಯಮದ ಮುಂದೆ ಮಾತಾಡಲಿಕ್ಕಿಲ್ಲ. ಕಾಂಗ್ರೆಸ್ಸಿನ ಶಾಸಕರು, ಹಾಲಿ ಸಚಿವರುಗಳು ಹೇಳ್ತಾರೆ, ಇರಬರೋ ದುಡ್ಡನ್ನೆಲ್ಲ ತಗೊಂಡು ಗ್ಯಾರಂಟಿ ಯೋಜನೆಗಳಿಗೆ ಹಾಕಿದೀವಪ್ಪ, ಖರ್ಚು ಮಾಡೋದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ, ಮುಂದಿನ ವರ್ಷದಿಂದ ಆಗಬಹುದು, ಯಾಕಂದರೆ ತೆರಿಗೆ ಸಂಗ್ರಹ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ಸಿನ ಶಾಸಕರು, ಮಿನಿಸ್ಟರ್ಗಳು ಮಾತಾಡೋ ಈಗ ಎಲ್ರಿಗೂ ಕೂಡ ಒಂದೇ ಸಾರಿ ಆಗಬೇಕು ಅಂತ ಆಸೆ. ಓಕೆ, ಎಲ್ರಿಗೂ ಒಂದೇ ಸಾರಿ ಆಗಬೇಕು ಅಂತ ಆಸೆ. ನಿಧಾನಕ್ಕಾಗತ್ತೆ, ತಾಳ್ಮೆ ಇರಲಿ ಅಂತೀರಿ ನೀವು. ಒಂದೊಂದೇ ಹಂತವಾಗಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ. ಓಕೆ, ಈ ರಾಜ್ಯವನ್ನ ಪ್ರಗತಿಪರ ರಾಜ್ಯವನ್ನಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮಾಡ್ತಾರೆ. ಅದರ ಬಗ್ಗೆ ಅನುಮಾನ ಬೇಡ. SS ಪಾಟೀಲ್ ಅಂತೇಳಿ ನಿಮ್ಮ ಪಕ್ಷದ ನಿಲುವು ರಾಮ ಮಂದಿರ ಉದ್ಘಾಟನೆಗೆ ಹೋಗಬಾರ್ದು ಅಂತ ಮಾಡಿ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ರಾಮನ ಹೆಸರಲ್ಲಿ ಓಟ್ ಕೇಳಕ್ಕೆ ಹೋಗ್ತಾ ಇದ್ದೀರಂತ. ನಮಗೆ ಹಕ್ಕಿದೆ, ನಾವು ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಏನು ವರಿಷ್ಠರು ತೊಗೊಂಡ್ರು ರಾಮ ಮಂದಿರ ಉದ್ಘಾಟನೆಗೆ ಹೋಗಬಾರ್ದು ಅಂತ, ಆ ನಿಲುವು ಸರಿನಾ ತಪ್ಪ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಒಂದು ನಿಮಿಷ ಸರ್, ವೈಯಕ್ತಿಕವಾಗಿ ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ರೆ, ನೀವು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಜನವರಿ 22ಕ್ಕೆ ನಡೀತಲ್ಲ, ಹೋಗಬೇಕು ಹೋಗಬಾರ್ದು, ನಿಮ್ಮ DK ಸುರೇಶ್ ಅವರ ನಿರ್ಧಾರಕ್ಕೆ ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ನೀವು? ನಾನು ದೇವರನ್ನು ನಂಬ್ತೇನೆ. ವೈಯಕ್ತಿಕವಾಗಿ ಈ ದೇಶದಲ್ಲಿ ಕೋಟ್ಯಾನು ದೇವರುಗಳಿದ್ದಾರೆ. ನಾವು ಒಬ್ಬೊಬ್ಬರು ಒಂದೊಂದು ದೇವರನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಓಕೆ, ಉತ್ತರ ಭಾರತದಲ್ಲಿ ರಾಮನ್ ನೆನೆಸ್ಕೊಂಡು ಜೀವನ ಬದುಕನ್ನು ಕಾಣಿಸ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಶಿವನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ದಕ್ಷಿಣ ಭಾರತದವರು ಶಿವನ ಆರಾಧಕರು, ಉತ್ತರ ಭಾರತದವರು ರಾಮನ ಆರಾಧಕರು. ರಾಮನನ್ನ ದೇವರು ಅಂತ ಹೇಳಿ ಯಾರು ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಪೂಜೆ ಮಾಡೋದಿಲ್ಲ. ಓಕೆ, ಜಾತಿ ಹೆಚ್ಚಾಗಿ. ಓಕೆ, ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ, ಮನೆಗಳಲ್ಲಿ ಫೋಟೋನು ಕೂಡ ಇಡೋದಿಲ್ಲ ಕೆಲವರು. ನಾನು ರಾಮನ ವಿಚಾರದಲ್ಲಿ ನಮ್ಮಪ್ಪ ರಾಮನ ಪೂಜೆ ಮಾಡ್ತಾ ಇದ್ರು. ರಾಮಂದ್ರಕ್ಕೆ ಹೋಗಿ ಬೆಳಗ್ಗೆ ಎದ್ದು ರಾಮನ ಪೂಜೆ ಮಾಡ್ಕೊಂಬರೋರು. ಫಸ್ಟು ಈಶ್ವರನಿಗೆ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ರಾಮನ ಪೂಜೆ ಮಾಡಿ ಬಂದು ಮನೆಯಲ್ಲಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಿತ್ಯ ಕಾರ್ಯನ ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಏನಿಲ್ಲ. ನಮ್ಮೂರಲ್ಲಿ ದಿನ ವಾರಕ್ಕೆ 2 ದಿನ ಭಜನೆ ನಡೀತಾ ಇತ್ತು, ಗೊತ್ತಾಯ್ತಲ್ಲ. ಸೊ ಇದೆಲ್ಲವೂ ಕೂಡ ಸಂಪ್ರದಾಯಗಳು. ಆ ಸಂಪ್ರದಾಯಗಳಿಗೆ ನನ್ನ ವಿರೋಧ ಇಲ್ಲ, ಅದರ ಪರವಾಗಿದ್ದೇನೆ, ಅದರ ವಿಚಾರವಾಗಿದ್ದೇನೆ. ನಾನು ಕೂಡ ಈಗಾಗಲೇ ರಾಮನಗರದಲ್ಲಿ ರಾಮಂದ್ರ ಕಟ್ಟುವಂಥ ವಿಚಾರ, ರಾಮನ ಏನು ಬೆಟ್ಟ, ರಾಮದೇವ್ರ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಸೊ ರಾಮ ಈಗ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾನೆ ಅಂತ ಅಲ್ಲ, ಈಗ ಸ್ವಲ್ಪ ಜನ ಮರಳೋ ಜಾತ್ರೆ ಮರಳೋ ಜನದ ಜೊತೆ ಹೋಗ್ಬೇಕಲ್ಲ ನಾನು. ಸೊ ಅದಕ್ಕೆ ರಾಮನಗರದಲ್ಲಿ ರಾಮ ಮಂದಿರ, ಸಿದ್ದರಾಮಯ್ಯನವ್ರು ಜೈ ಶ್ರೀರಾಮ ಅಂದರು. ಅಲ್ಲ, ಜೈ ಶ್ರೀರಾಮ್ ಅಲ್ಲ ಸರ್, ಹೇಳ್ತೀನಿ, ನಿಮ್ಮ ಸ್ವತ್ತಲ್ಲ ಅದು, ಬಿಜೆಪಿಯ ಸ್ವತ್ತಲ್ಲ. ರಾಮ ಮಂದಿರ ಬಿಜೆಪಿಯ ಸ್ವತ್ತಲ್ಲ. ಇವತ್ತೇನಾದ್ರೂ ರಾಮ ಮಂದಿರಕ್ಕೆ ಕಾಯಕಲ್ಪ ಕೊಟ್ಟಿದ್ದಾರೆ ಅಂತ ಅಂದ್ರೆ
ಅದು ರಾಜೀವ್ ಗಾಂಧಿ ಅವ್ರು ಕೊಟ್ಟಿರ್ತಕ್ಕಂಥದ್ದೇ ಹೊತ್ತು ಬೇರೆ ಯಾರು ಅಲ್ಲ ಅಂತಕ್ಕಂಥದ್ದು ಯಾರು ಕೂಡ ಮರಿಬಾರ್ದು. ತಮಟೆ ಹೊಡ್ಕೊಂಡು ದಿನ ಈ ದೇವ್ರ ಪೂಜೆ ಮಾಡ್ತೀನಿ ಆ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನನಗೆ ಕೊಟ್ಟಿರ್ತಕ್ಕಂಥ ಕೆಲಸ ಜನರ ಕಷ್ಟ ಸುಖ ನೋಡು ಅಂತೇಳಿ ಆ ಕೆಲಸ ನೋಡ್ತೀನಿ. ದಿನ ಬೆಳಗ್ಗೆ ಆದರೆ ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಹೋಮ ಮಾಡಿಸ್ದೆ, ಇಲ್ಲಿ ಪೂಜೆ ಮಾಡಿಸ್ದೆ ಅಂತಕ್ಕಂಥದ್ದಲ್ಲ ನನ್ನ ಗುರಿ. ಒಬ್ಬ ಜನಪ್ರತಿನಿಧಿಯಾಗಿ ನಾನೇನು ಕೆಲಸ ಮಾಡಬೇಕು, ನನ್ನ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನು ಅರ್ಥಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನಾನು ಭಗವಂತನೂ ನಂಬ್ತೇನೆ, ಜನರನ್ನು ನಂಬ್ತೇನೆ. ನನಗೆ ಹೆಚ್ಚಿನ ನಂಬಿಕೆ ಇರ್ತಕ್ಕಂಥದ್ದು ಜನರ ಮೇಲೆ. ಮಾತಾಡ್ತಾ ಹೇಳ್ತಾ ಇದ್ರು, ಹೌದು, ರಾಮನಗರ ಮತ್ತು ಕನಕಪುರನ ಬೆಂಗಳೂರಿಗೆ ಸೇರಿಸಬೇಕು ಅಂತೇಳಿ. ನಾನು ತಪ್ಪು ಒಂದು ನಿಮಿಷ, ಅವ್ರು ಹೇಳಿದ್ದು ಸರ್, ಅವ್ರು ಹೇಳಿದ್ದು ಇಲ್ಲ, ಅವ್ರಂಗೆ ಹೇಳಿಲ್ರಿ. ರಾಮನಗರ ಜಿಲ್ಲೆಯನ್ನು ಮರುನಾಮಕರಣ ಮಾಡ್ತೀವಿ ಅಂತ ಹೇಳಿದ್ರು. ಹೇಳದೇ ನಗರಕ್ಕೆ ರಾಮನಗರ ಜಿಲ್ಲೆಯನ್ನು ಮರುನಾಮಕರಣ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡ್ತೀವಿ ಅಂತ ಹೌದು ಹೇಳಿದ್ದಾರೆ. ಸರ್. ಆ ಥರ ಆದರೆ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಕೂಗಳತೆ ದೂರದಲ್ಲಿರುವಂಥದ್ದು ಸಿಟಿಗೆ, ಅದನ್ನು ಕೂಡ ಸೇರಿಸ್ಬೋದಲ್ಲ? ಈಗ ಸ್ವಲ್ಪ ಹೇಳ್ತೀನಿ ಕೇಳಿಲಿ. ನಿಮಗೆ ತಿರ್ಚೋದು ಅಂದ್ರೆ ಬಹಳ ಖುಷಿ. ನಿಮಗೆ ಅಲ್ಲ ಸರ್, ತಿರ್ಸಲ್ಲ. ಆಯ್ತು, ಟ್ವಿಸ್ಟ್ rectify ಮಾಡೋದು ಅಂದ್ರೆ ಬಹಳ ಮಾಡ್ಕೊಳ್ಳೋಣ. ಖುಷಿ. ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀವಿ ಅಂತ ಹೇಳಿದ್ರಲ್ಲ. ಒಂದು ನಿಮಿಷ, ಪ್ರಶ್ನೆ ಕೇಳಿದಿರ್ತಾರೆ, ಕೇಳಿಸ್ಕೊಳ್ಳಿ, ಉತ್ತರ ಕೇಳಿಸ್ಕೊಳ್ಳಿ. ಅವರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತಕ್ಕಂಥ ಆಸೆ ನನ್ನದಿದೆ ಅಂತ ಹೇಳಿದ್ರು. ಮರುನಾಮಕರಣ, ಹೌದು, ಮರುನಾಮಕರಣ ಮಾಡಬೇಕು. ಬೆಂಗಳೂರಿನ ಉತ್ತರ ಭಾಗವನ್ನು ಕೂಡ ಉತ್ತರ ಜಿಲ್ಲೆ ಅಂತ ಮಾಡ್ತಕ್ಕಂಥದ್ರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಬೇಡಿಕೆ ಬಂತು ಅಂತ ಅಂದರೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಅದರ ಬಗ್ಗೆ ಸಮಸ್ಯೆ ಬಗೆಹರಿಸೋಣ. ಸುರೇಶ್ ಅವರೇ, ರಾಮ ಮಂದಿರ ಲೋಕಾರ್ಪಣೆಯೊಂದಿಗೆ ಬಿಜೆಪಿಯವರು ಲೋಕಸಭಾ ಚುನಾವಣೆ ಅರ್ಧ ಪ್ರಚಾರವನ್ನೇ ಮಾಡಿ ಮುಗಿಸಿಬಿಟ್ರು ಅನ್ನೋದೊಂದು ಮನೋಭಾವನೆ. ಅವರು ಆ ಕಾನ್ಫಿಡೆನ್ಸಿಗೆ ಬಂದುಬಿಟ್ಟಿದ್ದಾರೆ. ಅವರು ಏನನ್ಸುತ್ತೆ ನಿಮಗೆ, ಇದು ಹೆಲ್ಪ್ ಆಗುತ್ತಾ ಲೋಕಸಭೆಗೆ? ಆಗ್ಬೋದು, ಆಗದೇನೂ ಇರ್ಬೋದು. ಓಕೆ, ಅವರವರ ಭಾವನೆಗಳಿಗೆ ತಕ್ಕಂತೆ ಹೋಗ್ತದೆ. ಯಾವುದು ಸರಿ ಯಾವುದು ಸರಿ ಅಲ್ಲ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಈ ದೇಶಕ್ಕೆ ರಾಮ ಮಂದಿರನೇ ಮುಖ್ಯ ಆಯಿತು ಅಂತ ಅಂದರೆ ದೇಶ ಜನ ಅದರ ಮೇಲೆ ತೀರ್ಮಾನ ಮಾಡ್ತಾರೆ. ಅಭಿವೃದ್ಧಿ ಮುಖ್ಯ ಆಯಿತು, ಚಿಂತನೆಗಳು ಮುಖ್ಯ ಆಗ್ತದೆ, ಒಕ್ಕೂಟ ವ್ಯವಸ್ಥೆ ಬಲಿಷ್ಠವಾಗಿರಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಅಂದರೆ ಬೇರೆ ತೀರ್ಮಾನ ತಗೊಳ್ತಾರೆ. ಈ ವಿಷಯದಲ್ಲಿ ಕಾಂಗ್ರೆಸ್ ಒಂದು ಸೆಲ್ಫ್ ಗೋಲ್ ಮಾಡಿಕೊಂತ ಆಹ್ವಾನ ಬಂದಿತ್ತು. ಸೋನಿಯಾ ಗಾಂಧಿ ಅವ್ರು ಹೋಗ್ಲಿಕ್ಕಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗ್ಲಿಕ್ಕಿಲ್ಲ, ನಮ್ಮಿಂದ ಒಂದು ನಿಯೋಗ ಬರುತ್ತಪ್ಪ, 4-5 ಜನ ಸಂಸದರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂದಿದ್ರೆ ಮುಗಿದೋಗಿರೋದು. ಇದೇನು ಕಾಂಗ್ರೆಸ್ನವರು ಬಾಯ್ಕಾಟ್ ಮಾಡಿದ್ರು, ಬಹಿಷ್ಕರಿಸಿದ್ರು, ತಿರಸ್ಕರಿಸಿದ್ರು, ಆ ಚರ್ಚೆನೇ ಇರ್ತಿರ್ಲಿಲ್ಲ. ಒಂದು ನಿಯೋಗ ಬಂದಿತ್ತಲ್ಲಿ. ಅವ್ರೇನು ಬಾಯ್ಕಾಟ್ ಮಾಡಲಿಲ್ಲ, ನಾವು ಬರ್ತಾ ಇಲ್ಲ ಅಂತ ಹೇಳಿದ್ರು. ನೀವು ಅದನ್ನ ಬೇರೆ ರೀತಿ ಬಿಂಬಿಸ್ಕೊಂಡಿದ್ದೀರಿ, ನಾವು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನೀವೆಲ್ಲರೂ ಏನು ಇಡೀ ದೇಶದಲ್ಲಿ ಅದ್ವಾನಿ ಅವ್ರಿಗೆ ಯಾರು ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ಹೋರಾಟ ಮಾಡಿದಂಥ ವ್ಯಕ್ತಿಯನ್ನೇ ನೀವು ಕರ್ಕೊಂಡು ಪಕ್ಕದಲ್ಲಿ ಕುಂಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನೀವು ಒಬ್ಬರು ಪ್ರತಿಷ್ಠಾಪನೆಯನ್ನು ಮಾಡ್ತಾ ನಿಮ್ಮೊಬ್ಬರನ್ನ ಗುರಿಯಾಗಿಟ್ಕೊಂಡು ನೀವು ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ತಾ ಇದ್ದೀರಿ. ಯಾವ ವ್ಯಕ್ತಿ ಇವತ್ತು ಹಿಂದೂ ರಾಷ್ಟ್ರ ಕಟ್ಟಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇವತ್ತು ನಿಮ್ಮನ್ನೆಲ್ಲನೂ ಕೂಡ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಥ ಅದ್ವಾನಿಯವ್ರ ಪರಿಸ್ಥಿತಿ ಏನು ಅಂತೇಳಿ ಈ ದೇಶದ ಜನ ನಾನು ಹೇಳಬೇಕಾಗಿಲ್ಲ. ದಯವಿಟ್ಟು ನೀವು ಅದನ್ನು ಹೇಳಿದ್ರೆ ಭಾಳ ಒಳ್ಳೆಯದು. ಅವ್ರ ಪಕ್ಕದಲ್ಲಿ ಅವ್ರನ್ನ ಕರ್ಕೊಂಡು ನಡಿಗೆಯಲ್ಲಿ ಕರ್ಕೊಂಡು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರೀ, ಎಷ್ಟು ಗೌರವ ಬರ್ತಿತ್ತು. ಪ್ರಧಾನಮಂತ್ರಿಗಳ ಜೊತೆ ಲಾಲ್ ಕೃಷ್ಣ ಅದ್ವಾನಿ ಅವರು, ಮುರಳಿ ಮನೋಹರ್ ಜೋಶಿ ಅವರು ಜೊತೆಯಲ್ಲಿ ನಡ್ಕೊಂಡು ಬಂದಿದ್ದಿದ್ರೆ ಅದಕ್ಕೆ ಅರ್ಥಪೂರ್ಣ ಬರ್ತಿತ್ತಲ್ಲ. ಸೊ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿದ್ದ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ ಕಾಂಗ್ರೆಸ್ನವರಿಗೆ ವಿಪರೀತ ಪ್ರೀತಿ. ಈಗ ವಿಪರೀತ ಪ್ರೀತಿ ಏನಿಲ್ಲ ನನಗೆ. ನೋಡ್ರಿ ಸ್ವಲ್ಪ ಹೇಳ್ತೀನಿ ಕೇಳಿಲಿ. ಇಲ್ಲಿ ಅದ್ವಾನಿಯವರು ಇದಕ್ಕೋಸ್ಕರ ಅವರ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಹೌದು, ಅದ್ರ ಬಗ್ಗೆ ನಮ್ದೇನು ತಕರಾರೇನಿಲ್ಲ. ಅವರ ಆಚಾರ ವಿಚಾರಗಳೇ ಬೇರೆ ಇದೆ, ನಮ್ಮ ಆಚಾರ ವಿಚಾರಗಳೇ ಬೇರೆ ಇದೆ. ಆದರೆ ಯಾರು ಇದಕ್ಕೋಸ್ಕರ ಕಷ್ಟಪಟ್ಟರು ಅವರನ್ನು ಸ್ಮರಣೆ ಮಾಡಬೇಕಾದಂಥದ್ದು, ಅವರನ್ನು ಗೌರವಿಸಬೇಕಾದಂಥದ್ದು ಹಿಂದೂ ಧರ್ಮ, ಹಿಂದೂಗಳ ಧರ್ಮ, ಹಿಂದೂಗಳ ಪರಂಪರೆ. ಆ ಪರಂಪರೆ ಮಾಯ ಆಗ್ತಾ ಇದೆ, ಅದನ್ನು ನೀವು ಚಿಂತನೆ ಮಾಡಬೇಕು. ಓಕೆ, ಅದ್ವಾನಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ದನ್ನು ನೀವು ಸ್ವಾಗತಿಸುತ್ತೀರಾ? ನಾನು ಆಲ್ರೆಡಿ ವೆಲ್ಕಮ್ ಮಾಡಿದ್ದೀನಲ್ಲ. PV ನರಸಿಂಹರಾಯರಿಗೆ ಕೊಟ್ಟಿದ್ದು ಅವರು ನಮ್ಮ ನಾಯಕರು, ಇಡೀ ವಿಶ್ವಕ್ಕೆ ಭಾರತವನ್ನು ಕೊಂಡೊಯ್ದಂಥ ಮಹಾನ್ ವ್ಯಕ್ತಿ. ಓಕೆ,
ಸೋನಿಯಾ ಗಾಂಧಿ ಅವ್ರಿಗೆ ಮಾತು ಕೇಳಿಸ್ಕೊಂಡ್ರೆ ಬೇಜಾರಾಗ್ಬೋದು. ನಿಮಗೆ ಬೇಜಾರಾಗತ್ತಷ್ಟೇ. ಸರ್ ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ. ನೀವು ಕಾಂಗ್ರೆಸ್ ಪಾರ್ಟಿಯ ಸಂಸದರು ಸರ್. ಯಾವ ಪಾರ್ಟಿ ಅಂದರೆ ಆ ಪಾರ್ಟಿ ರೂಲಿಂಗಲ್ಲಿದ್ದಾಗ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಸಿಕ್ಕಿದೆ, ಆ ಪಾರ್ಟಿ ರೂಲಿಂಗಲ್ಲಿದ್ದಾಗ ದೇಶಕ್ಕೆ ಫ್ಲ್ಯಾಗ್ ಸಿಕ್ಕಿದೆ, ಆ ಪಾರ್ಟಿ ರೂಲಿಂಗ್ ಇದ್ದಾಗ ಸಿಕ್ಕಿಂ ಅಂತ ರಾಜ್ಯಗಳು ನಮ್ಮ ದೇಶದ ಒಳಗೆ ಬಂದಿದೆ. ಇಂಥ ಹಲವಾರು ಒಳ್ಳೆಯ ಕೆಲಸ ಕಾಂಗ್ರೆಸ್ ಪಾರ್ಟಿಯ ಸಮಯದಲ್ಲಾಗಿದೆ. ಅಂಥ ಪಾರ್ಟಿಯ ನೀವು ಸಂಸದರಾಗಿ ಸೌತ್ ಇಂಡಿಯಾದಲ್ಲಿ ಏನಾದರೂ ನೀವು ಹೇಳ್ದಂಗೆ ಕೂಗೆದ್ದಿದ್ರೆ ನಮಗೆ ಎಷ್ಟು ಬೇಕಾಗಿತ್ತು ಅಷ್ಟು ಟ್ಯಾಕ್ಸ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾವೊಂದು ಸಪ್ರೇಟ್ ದೇಶನೇ ಮಾಡ್ತೀವಿ ಅಂತ ಒಂದೇನಾದರೂ ಕೂಗಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಮತ್ತು ನೀವು ಅದಕ್ಕೆ ಲೀಡ್ ಮಾಡ್ತೀರಾ? ನೋಡಿ, ಇಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ಆ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಗಟ್ಟಿಯಾಗಿ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವೆರಡೂ ಕೂಡ ಬಲಿಷ್ಠವಾಗಿ ಉಳಿತಾ ಇವತ್ತು ನಾವು ಅಖಂಡ ಕರ್ನಾಟಕವನ್ನು ನಾವು ಕಟ್ಟಬೇಕಾದಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಧ್ವನಿಯನ್ನು ಎತ್ತಿದ್ದೇನೆ. ಸೊ ನನ್ನ ಉದ್ದೇಶ ಬೇರೆ ಅಲ್ಲ. ನನ್ನ ಉದ್ದೇಶ ನಾವೆಲ್ಲರೂ ಕೂಡ ಭಾರತೀಯರಾಗಿ ಒಟ್ಟಾಗಿ ಬೆಳಿಬೇಕು, ಬಾಳಬೇಕು ಅಂಥೇಳಿ. ಇವತ್ತು ನಮಗಾಗಿರುವಂಥ ತೆರಿಗೆ ಅನ್ಯಾಯಗಳೇನಿದೆ, ಹಣಕಾಸಿನ ತೆರಿಗೆ ಅನ್ಯಾಯಗಳು ಏನು ನಮಗೆ ಕೊಡಬೇಕಾದಂಥ ಅನ್ಯಾಯಗಳು, ಅದರ ಬಗ್ಗೆ ಬಹುಶಃ ಯಾರೇ ಮುಂದಿನ ದಿನಗಳಲ್ಲಿ ಮಾಡಿದ್ರೂ ಕೂಡ ನನ್ನ ಸಂಪೂರ್ಣವಾದಂಥ ಸಹಕಾರ. ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇರ್ಬೋದು, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇರ್ಬೋದು, ಇದು ಇವತ್ತಿನ ಪರಿಸ್ಥಿತಿ ಅಲ್ಲ, ಮುಂದಿನ, ನಾನು ಆಗಲೇ ಹೇಳಿದ್ದೇನೆ, ಮುಂದಿನ ಯುವಜನೆಯರ ಭವಿಷ್ಯದ ಪ್ರಶ್ನೆ. ಆ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದೇನೆ. ಆ ಯುವಕರಿಗೋಸ್ಕರ, ಆ ಮುಂದಿನ ದೇಶದ ಪೀಳಿಗೆಯನ್ನು ನಾವು ನಮ್ಮ ರಾಜ್ಯದಲ್ಲಿ ಸರಿಯಾಗಿ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಟ್ ನಿಮ್ಮ ಅಭಿಪ್ರಾಯಕ್ಕೆ ನಿಮ್ಮದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಕೊಳ್ಳಿಲ್ಲ. ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾನು ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದೀನಿ, ಇಂಥ ಅಭಿಪ್ರಾಯಗಳನ್ನು ನಮ್ಮ ಪಕ್ಷದವರೇ ವ್ಯಕ್ತಪಡಿಸಲಿ, ಇನ್ನೊಂದು ಪಕ್ಷದವರೇ ವ್ಯಕ್ತಪಡಿಸಲಿ, ಇದರ ವಿರುದ್ಧ ನಾನಿದ್ದೀನಿ ಅಂದರು. ನೀವು ಒಂದು ಸಾರಿ ಅವ್ರ ಸ್ಟೇಟ್ಮೆಂಟ್ನ ಸರಿಯಾಗಿ ನೋಡಲಿಲ್ಲ ಅಂತ ಕಾಣಿಸ್ತದೆ. ಓಕೆ, ಸ್ವಲ್ಪ ನೋಡ್ತೀರಾ? ಹಾಂ, ಎಸ್, ಅಫ್ಕೋರ್ಸ್. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ, ಎಸ್, ನೋಡೋಣ ಒಂದು ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಏನು ಮಾತಾಡಿದ್ರು ಅಂತ. तो मैं दो ही शब्द बोला कि एक तो सदस्य नहीं है, दूसरा उन्होंने, मैं सुना कि आज के टीवी में कि उन्होंने कहा मैं ये नहीं किया हूं. अगर किया है तो प्रिविलेज को वहां पर भेजने दो, वो करने दो. तीसरी बात बोलता हूं, अगर कोई भी देश को तोड़ने की बात किया हम कभी सहन नहीं करेंगे, चाहे वो किसी पार्टी का हो, चाहे मेरे पार्टी का हो, चाहे उनके पार्टी का हो, चाहे और किसी के. इस देश को एकता रखने के लिए कोई कहे या नहीं कहे, मैं खुद मल्लिकार्जुन खड़गे होके कहूंगा, कन्याकुमारी से लेकर कश्मीर तक हम एक है, एक रहेंगे, एक देश रहेंगे. इसीलिए इंदिरा गांधी अपनी जान दी, राजीव गांधी जी जान दिए. अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है, हम कभी इसको सहन नहीं करेंगे. ಎಸ್, ಕೇಳಿದ್ರಲ್ಲ? ಹೌದು, ಯಾವತ್ತೂ ಇಂಥ ದೇಶ ಒಡೆಯುವ ವಿಷಯವನ್ನು ನಾವು ಸಹಿಸಿಕೊಳ್ಳೋದಕ್ಕೆ ತಯಾರಿಲ್ಲ. ನಮ್ಮ ಪಕ್ಷದವರ ದೇಶ ಹೊಡಿತೀನಿ ಅಂತ ಎಲ್ಲೂ ಹೇಳಲೇ ಇಲ್ವಲ್ಲ. ನನ್ನ ಹೇಳಿಕೆನೂ ಪಕ್ಕದಲ್ಲೇ ಇದೆ, ನಿಮ್ಮ ಹೇಳಿಕೆ, ಖರ್ಗೆ ಅವ್ರ ಹೇಳಿಕೆನೂ ಪಕ್ಕದಲ್ಲೇ ಇದೆ. ನಾನೆಲ್ಲೂ ದೇಶ ಹೊಡಿತೀನಿ ಅಂತ ಹೇಳಲೇ ಇಲ್ಲ. ನಿಮ್ಮ ಭವಿಷ್ಯದಲ್ಲಿ ನೀವು ಇದನ್ನು ಸರಿಪಡಿಸಲಿಲ್ಲ ಅಂತ ಅಂದರೆ ವಿಭಜನೆಯ ಕೂಗು ಎದ್ದುತ್ತದೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ, ಎಚ್ಚರಿಕೆ ಇದು, ಸರಿಪಡಿಸ್ಕೊಳ್ಳಿ. ಸರ್, ನಾನು ಅದೇ ಕೇಳ್ತಾ ಇದ್ದೀನಿ, ಏನಾದರೂ ಕೂಗ್ ಎದ್ದಿದ್ರೆ ನೀವು ಅಂಥ ಪಾರ್ಟಿಯವರು ಸಪೋರ್ಟ್ ಮಾಡ್ತೀರಾ? ಪಾರ್ಟಿ ವಿಚಾರ ಅಲ್ಲ ಇದು. ಆಸ್ ಎ ಇಂಡಿವಿಜುವಲ್ ನೀವು ಸಪೋರ್ಟ್ ಮಾಡ್ತೀರಾ? ಆ ಥರ ಕೂಗ್ ಎದ್ದಬಾರ್ದು, ಹೇಳ್ಬಾರ್ದು. ಯಾಕಂದ್ರೆ ನಮ್ಮ ದೇಶ ಒಂದಾಗಿರ್ಬೇಕು. ಏನಾದರೂ ಆ ಥರ ವಾಯ್ಸ್ ರೈಸ್ ಆಗಿದ್ರೆ ಇಂಡಿವಿಜುವಲ್ ಆಗಿ ನೀವೇನು, ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ? ಇವತ್ತು ಅನ್ಯಾಯವನ್ನು ಸರಿಪಡಿಸುವಂಥ ಹಂತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ. ಆ ಕೂಗು ಖಂಡಿತ ಸರಿಪಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಮಾಡಲಿಲ್ಲ ಅಂತಂದಾಗ ಖಂಡಿತ ಆ ಕೂಗಿನ ಜೊತೆ ನಾವೆಲ್ಲರೂ ಸೇರಿ, ನಾನು, ನೀನು, ಎಲ್ಲರೂ ಸೇರಿ, ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರು, ದಕ್ಷಿಣ ಭಾರತದ ಎಲ್ಲ ರಾಜ್ಯದವರು ಸೇರಿ ಹೋರಾಟವನ್ನು ಮಾಡಬೇಕಾಗ್ತದೆ. ಡಿ ಕೆ ಸುರೇಶ್ ಅವರೇ, ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಕೆಲವರು ಹೋರಾಡ್ತಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದ ಕಾರಣಗಳಿದ್ದಾವೆ.
ನಮಗೆ ತಪ್ಪು ಅನ್ನಿಸ್ತಾವೋ, ಇನ್ನೊಬ್ಬರಿಗೆ ತಪ್ಪು ಅನಿಸುತ್ತೆ, ಸರಿ, ಅವ್ರಿಗೆ ಅವ್ರದ್ದೇ ಆದ ಕಾರಣಗಳು. ಅವ್ರನ್ನ ಪ್ರತ್ಯೇಕತಾವಾದಿಗಳು ಅಂತ ಕರಿತೀವಿ, ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿರುವವರು ಅಂತ ಕರಿತೀವಿ. ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ ಅವರ ವಿರುದ್ಧ. ಹಾಗೆ ಪಂಜಾಬನ್ನು ಭಾರತದಿಂದ ಪ್ರತ್ಯೇಕಗೊಳಿಸ್ತೀವಿ ಅಂತ ಖಲಿಸ್ತಾನಿ ಹೆಸರಿನಲ್ಲಿ ಒಂದಷ್ಟು ಜನ ಹೋರಾಡ್ತಿದ್ದಾರೆ, ಅವ್ರನ್ನ ಭಯೋತ್ಪಾದಕರು ಅಂತ ಕರಿತೀವಿ ನಾವು. ನಾರ್ತ್ ಈಸ್ಟ್ನಲ್ಲಿ ಆ ರೀತಿಯ ಹೋರಾಟಗಳು ಇದ್ವು, ಈಗ ಕಡಿಮೆ ಆಗಿದ್ದಾವೆ. ಅವರ ಬಂಡುಕೋರರು ಅಂತ ಕರಿತಾ ಇದ್ವಿ. ಮಿಲಿಟರಿ ಆ್ಯಕ್ಷನ್ ಆಗ್ತಿತ್ತು ಅವರ ವಿರುದ್ಧ, ಯಾಕಂದರೆ ಅವ್ರ ಕೈಯಲ್ಲಿ ಗನ್ ಇತ್ತು. ಎಲ್ರಿಗೂ ಒಂದೊಂದು ಕಾರಣ ಇತ್ತು ಸರ್, ನಾವು ಭಾರತದಿಂದ ಯಾಕೆ ಪ್ರತ್ಯೇಕ ಆಗಬೇಕು ಅನ್ನೋದಕ್ಕೆ ಎಲ್ರಿಗೂ ಒಂದೊಂದು ಕಾರಣ ಇತ್ತು. ನೀವೊಂದು ಕಾರಣ ಹೇಳ್ತಾ ಇದ್ದೀರಿ. ಈಗ ನಾನು ಪ್ರತ್ಯೇಕ ಅಂತಕ್ಕನ್ನ ಮಾತೇನೇ ಹೇಳಿಲ್ಲ, ನೀವೇ ಹೇಳ್ತಾ ಇದ್ದೀರಿ ಪ್ರತ್ಯೇಕ ಅಂಥೇಳಿ. ನನ್ನ ಮಾತನ್ನು ತಿರ್ಚಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ತಿರ್ಚೋ ಅಂತ ಕೆಲಸ ಪ್ರತಿಯೊಂದು ಹಂತದಲ್ಲೂ ಮಾಡ್ತಾ ಇದ್ದಾರೆ. ನಾನು ಹೇಳಿರ್ತಕ್ಕಂಥದ್ದು, ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ. ಆ ಅನ್ಯಾಯದ ಪರ ಮಾತಾಡಿ. ಏನ್ರಿ, ನಾವು ಕಟ್ತಾ ಇರೋ ಟ್ಯಾಕ್ಸು 100 ರೂಪಾಯಿ ಕೊಡ್ತಾ ಇದ್ರೆ 13 ರೂಪಾಯಿ ವಾಪಸ್ ಕೊಡ್ತಾ ಇದ್ದೀರಿ. ಇನ್ನು 87 ರೂಪಾಯಿ ಎತ್ಕೊಂಡೋಗಿ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ. ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ 330 ರೂಪಾಯಿ ಹಣವನ್ನು ನೀವು ಅವ್ರಿಗೆ ಕೊಡ್ತಾ ಇದ್ದೀರಿ. ಬಿಹಾರಕ್ಕೆ 450ಕ್ಕೂ ಹೆಚ್ಚು ಹಣವನ್ನು ನೀವು ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ನಾವು ಹಂಗಂದ್ರೆ ನಮ್ಮ ರಾಜ್ಯ ಸಾಲದಲ್ಲಿ ಮುಳುಗಬೇಕಾ? ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಲ್ಲರೂ, ಉತ್ತರ ಭಾರತದವರು. ನಾವೆಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡ್ತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರದ ಈ ಮಾತು ಎತ್ತಿದವರಲ್ಲಿ ನೀವು ಮೊದಲನೇ ಅವರು ಅಲ್ಲ, ಕೊನೆಯವರು ಅಲ್ಲ. ನೋಡಿ, ಹಿಂದೆ ಈ ರೀತಿಯ ಚರ್ಚೆಗಳಾಗಿದ್ದಾವೆ. ಮತ್ತು ನೀವು ಬರೀ ಕರ್ನಾಟಕದ ಪರವಾಗಿಲ್ಲ, ದಕ್ಷಿಣ ಭಾರತದ ಪರವಾಗಿ ಮಾತನಾಡಿದ್ರೆ. ಅಲ್ಲ, ದಕ್ಷಿಣ ಭಾರತದಲ್ಲಿ ಒಟ್ಟು ತೆರಿಗೆ ಎಷ್ಟು ಬರ್ತಾ ಇದೆ? ಎಸ್, ಡೆಫಿನೆಟ್ಲಿ. ನೋಡಿ, ಸ್ವಲ್ಪ ಹೇಳ್ತೀನಿ. ಮಹಾರಾಷ್ಟ್ರ ಸೇರಿದಂತೆ ಒಟ್ಟು ತೆರಿಗೆ ಬರ್ತಾ ಇರ್ತಕ್ಕಂಥದ್ದು 62% ತೆರಿಗೆ, 62% ತೆರಿಗೆ 7 ರಾಜ್ಯಗಳಿಂದ ಬರ್ತಾ ಇದೆ. ಇನ್ನುಳಿದಂಥ 38% ತೆರಿಗೆ ಇನ್ನುಳಿದಂಥ 25 ರಾಜ್ಯಗಳಿಂದ ಬರ್ತಾ ಇದೆ. ಅದರಲ್ಲೂ ಕೂಡ ನೀವು ಗುಜರಾತ್, ಪಂಜಾಬ್, ದೆಹಲಿ, ಹರಿಯಾಣ ಇವು 4 ರಾಜ್ಯಗಳನ್ನು ನೀವು ಸೇರಿಸಿದ್ರೆ ಅಲ್ಲೇ 15% ಹೊರಟೋಗುತ್ತೆ. ಎಸ್, ನೀವು ದಕ್ಷಿಣ ಭಾರತದ ಪರವಾಗಿ ಮಾತಾಡಿದ್ರಿ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಕೇರಳದ್ದು ಕೂಡ ಇದೆ ಕೂಗು, ನಮಗೂ ಅನ್ಯಾಯ ಆಗ್ತಾ ಇದೆ ಅಂತ. ಅಲ್ಲ, ಕೇರಳದವರು ಅಲ್ಲಲ್ಲ, ಒಂದೇ ನಿಮಿಷ. ಕೇರಳದಲ್ಲಿ LDF ಸರ್ಕಾರ ಇದೆ, ಕಮ್ಯುನಿಸ್ಟ್ ಸರ್ಕಾರ ಇದೆ. ಕಮ್ಯುನಿಸ್ಟ್ ಸರ್ಕಾರದ ಈ ಕೂಗನ್ನು ಕೇರಳದ ಕಾಂಗ್ರೆಸ್ ಬೆಂಬಲಿಸೋದಿಲ್ಲ. ಕೇರಳದ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಲಾಗುತ್ತೆ, ತೆರಿಗೆಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ. ಕಾಂಗ್ರೆಸ್ನವ್ರು ವಾಕೌಟ್ ಮಾಡ್ತಾರೆ. ಬರೋದು ನಮಗೆ ಕರೆಕ್ಟಾಗಿ ಬರ್ತಾ ಇದೆ, ರಾಜ್ಯ ಸರ್ಕಾರ ಸರಿಯಾಗಿ ಖರ್ಚು ಮಾಡ್ತಿಲ್ಲ ಅಂತ ಕಾಂಗ್ರೆಸ್ನವ್ರು ವಾಕೌಟ್ ಮಾಡಿದ್ರು. ಕರ್ನಾಟಕದಿಂದ ಕಾಂಗ್ರೆಸ್ಸಿನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ ಮಾರನೇ ದಿವಸ ಕೇರಳದಿಂದಲೂ ಕೂಡ ಶಾಸಕರುಗಳು ಹೋಗಿದ್ರು. ಬಟ್ ಕಾಂಗ್ರೆಸ್ ಶಾಸಕರು ಬಾಯ್ಕಾಟ್ ಮಾಡ್ತಾರೆ ಅದನ್ನು. ಅದು ಅವರವರ ಪಾಲಿಟಿಕ್ಸು, ಅವರವರ ರಾಜಕೀಯ. ಇದು ನಾನು ಒಬ್ಬ ವೈಯಕ್ತಿಕವಾಗಿ ಹೇಳಿರ್ತಕ್ಕಂಥ ಹೇಳಿಕೆ. ಇದು ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲ ಅಂಥೇಳಿ ಮೊದಲನೇ ದಿನವೇ ನಾನು ಸ್ಪಷ್ಟಪಡಿಸಿದ್ದೇನೆ ಸಂಜೆ ನಾನು ಮಾತನಾಡುವಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಇದು ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ತೆರಿಗೆಯನ್ನು, ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಾ ಇರ್ತಕ್ಕಂಥ 2ನೇ ರಾಜ್ಯ. GST ಇರ್ಬೋದು ಮತ್ತು ನೇರ ತೆರಿಗೆಗಳನ್ನು ಕಟ್ತಾ ಇರ್ತಕ್ಕಂಥದ್ರಿಂದ ಇರ್ಬೋದು. ಇವೆಲ್ಲವನ್ನೂ ಕೂಡ ನಾವು ಗಮನದಲ್ಲಿಟ್ಕೊಂಡು ಅಭಿವೃದ್ಧಿ ಕಡೆ ಹೋಗುವಂಥ ಸಂದರ್ಭದಲ್ಲಿ ನನ್ನ ಚಿಂತನೆ ಏನು ಅಂತ ಅಂದರೆ, ಇದೇ ರೀತಿ ಮುಂದುವರಿತು ಅಂತ ಅಂದರೆ ನಾವು 3ನೇ ಸ್ಥಾನಕ್ಕೋ 4ನೇ ಸ್ಥಾನಕ್ಕೋ 5ನೇ ಸ್ಥಾನಕ್ಕೋ ಕೂತ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತಲ್ಲ. ಸೊ ಇಲ್ಲಿ ಪ್ರತಿಭಟನೆಗೆ ಬನ್ನಿ ಅಂತ ನಮ್ಮ ಮುಖ್ಯಮಂತ್ರಿಗಳು BJP ಸಂಸದರಿಗೆ ಪತ್ರ ಬರೆದ್ರು, ದೆಹಲಿಯಲ್ಲಿ ಪ್ರತಿಭಟನೆ ಬನ್ನಿ ಅಂತ. BJPಯವರು ಬರಲಿಲ್ಲ. ಅಂಡರ್ಸ್ಟ್ಯಾಂಡೇಬಲ್, ಕೇಂದ್ರ ಸರ್ಕಾರ ಅವ್ರದ್ದಿದೆ. ಅದೇ ರೀತಿಯಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕೇರಳದಲ್ಲಿ ಶಾಸಕರುಗಳಿಗೆ ಪತ್ರ ಬರೀತು, ಕೇರಳದ ಕಾಂಗ್ರೆಸ್ ಶಾಸಕರು ಹೋಗಲಿಲ್ಲ. ಸೊ ಅದು ಅಲ್ಲಿಯ ಪಾಲಿಟಿಕ್ಸು ಅವ್ರಿಗೆ ಬಿಟ್ಟಿದ್ದು ಅಂತೀರಾ ನೀವು? ಅವರು ಬಿಟ್ಟಿದ್ದು. ನಾನೇನು ಅವ್ರನ್ನ ಯಾರು ನನ್ನ ಹೇಳಿಕೆಯನ್ನು ಬೆಂಬಲಿಸಿ ಅಂತಲೂ ನಾನು ಯಾರಿಗೂ ಕೇಳ್ತಾ ಇಲ್ಲ. ಓಕೆ, ನಾನು ನನ್ನ ವಿಚಾರಗಳನ್ನು ಇಟ್ಟಿದ್ದೇನೆ. ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ವಿಚಾರಗಳು, ಅಲ್ಲಿ ಕೇರಳದಲ್ಲೂ ಕೂಡ ಕೂಗೆದ್ದಿದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ. ತಮಿಳುನಾಡಲ್ಲೂ ಕೂಗೆದ್ದಿದೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ. ಆಂಧ್ರ ಪ್ರದೇಶದಲ್ಲೂ ಕೂಡ ಕೆಲವು ತೆಲುಗು ದೇಶಂನ ಸಂಸತ್ ಸದಸ್ಯರು ಅದನ್ನು ಕೆಲವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗೆ ಅವರವರು ರಾಜ್ಯಗಳಲ್ಲಿ ಚಿಂತನೆಗಳು ನಡೀತಾ ಇದೆ. ಮೊನ್ನೆ ಮಹಾರಾಷ್ಟ್ರದಲ್ಲೂ ಕೂಡ ಬಾಲ್ ಠಾಕ್ರೆ ಅವರು ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಉದ್ಧವ್ ಠಾಕ್ರೆ ಅವರು ಕೂಡ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ.
ಸೊ ಖಂಡಿತ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ನಮ್ಮ ರಾಜ್ಯಗಳ ಪರಿಸ್ಥಿತಿಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ನಮ್ಮ ರಾಜ್ಯಗಳನ್ನು ವಿಶೇಷವಾದಂಥ ರೀತಿಯಲ್ಲಿ ಆರ್ಥಿಕವಾಗಿ ಚೈತನ್ಯವನ್ನು ತುಂಬತಕ್ಕಂಥದ್ದು. ಇವತ್ತೇನು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಇದು 5 ಗ್ಯಾರಂಟಿ ಒಂದು ಪಕ್ಷಕ್ಕೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಕೆಲವರೆಲ್ಲ ಮಾತನಾಡ್ತಾರೆ ಈ ದುಡ್ಡೆಲ್ಲ ಎತ್ಕೊಂಡೋಗಿ ಅವರು ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮುಂದಿನ 5 ವರ್ಷಗಳಲ್ಲಿ ನಾನು ನಿಮ್ಮ GDP ನೀವು ನೋಡ್ತು ಅಂತ ಅಂದರೆ ನಿಮ್ಗೆ ಅರ್ಥ ಆಗ್ತದೆ ಯಾವ ರೀತಿಯಾದಂಥ GDP ಮೇಲೆ ಹೋಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಪ್ರತಿಯೊಬ್ಬ ಆರ್ಥಿಕ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸುಧಾರಣೆ ಆಗಿದೆ ಅಂತಕ್ಕಂಥದ್ದನ್ನು ನೀವೇ ಹೊಗಳ್ತೀರಿ. ಇದು ದಾಖಲೆನಲ್ಲಿ ಬರೆದಿಟ್ಕೊಂಡಿರಿ. ಇನ್ನು 5 ವರ್ಷಗಳ ನಂತರ ಇದೇ ಮಾಧ್ಯಮಗಳು, ಇದೇ ರಾಜ್ಯ ಹೇಳ್ತದೆ. ನಿಮ್ಮ ಬಾಯಹರಿಕೆಯಿಂದ ಅದು ನಿಜ ಆಗಲಿ. ಒಂದು ನಿಮಿಷ, ತಾವು ಹೇಳಿದ್ರಿ ಇದು ವೈಯಕ್ತಿಕವಾದ ಹೇಳಿಕೆ ಅಂತ. ವೈಯಕ್ತಿಕ ಓಕೆ, ತಾವು ಸಂಸದರು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ, ಅದರ ಜೊತೆಗೆ KPCC ಅಧ್ಯಕ್ಷರ ತಮ್ಮ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡೋದಕ್ಕಾಗಿ ದಿಲ್ಲಿಯ ಪ್ರೊಟೆಸ್ಟ್ ಪ್ಲಾನ್ ಆಯಿತು. KPCC ಅಧ್ಯಕ್ಷರ ತಮ್ಮನ ಹೇಳಿಕೆ ಒಬ್ಬಂಟಿ ಆಗಿಸಬಾರ್ದು ಅನ್ನೋ ಕಾರಣಕ್ಕೆ ಪ್ರೊಟೆಸ್ಟಿನ ಪ್ಲಾನ್ ಆಯಿತು ಅಂತೀನಿ ನಾನು. ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ. ತೆರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಕೊಡಿ, ನಮಗೆ 15th ಫೈನಾನ್ಸಲ್ಲಿ ಲಾಸ್ ಆಗ್ತಾ ಇದೆ, ಜೊತೆಗೆ ನಮಗೇನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಆ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಹಣ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬೆಂಗಳೂರಿಗೆ ನಿಮಗೇನು ಹಣವನ್ನು ಕೊಡ್ತೀವಿ ಅಂತ ಹೇಳಿದರು, ಪೆರಿಫರಲ್ ರಿಂಗ್ ರೋಡ್ಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು, ಕೊಟ್ಟಿಲ್ಲ. ಮತ್ತು ಯಾರೊಬ್ಬರು ಇಲ್ಲೇ ಪ್ರಸ್ತಾಪ ಮಾಡಿದ್ರು ಡೆವಲ್ಯೂಷನ್ ಟ್ಯಾಕ್ಸಸ್ಸು ಲಾಸ್ ಆಗಿದೆ ಅಂಥೇಳಿ ಆ ಕಮಿಷನ್ನಲ್ಲಿ 15th ಫೈನಾನ್ಸ್ ಕಮಿಷನ್ ಮೀಟಿಂಗ್ ರೆಸೊಲ್ಯೂಷನ್ ಒಳಗಡೆ ಆಗಿರ್ತಕ್ಕಂಥ ಸುಮಾರು 5,700 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ತಿರ್ಚುವಂಥ ಕೆಲಸ ವಿತ್ತ ಸಚಿವರು ಮತ್ತು ನಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಅವರು ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗೋದೇನು ಅಂತ ಅಂದರೆ BJPಯ ಸಂಸದರು ಕರ್ನಾಟಕಕ್ಕೆ ನೀವು ತೆರಿಗೆ ಹಣ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ನಾವು ತೆರಿಗೆ ಟ್ಯಾಕ್ಸ್ ಕಟ್ಬಿಟ್ಟು ಪ್ರತಿಯೊಬ್ಬ ಇವತ್ತು ನೀವೇ ತೋರಿಸ್ತಾ ಇದ್ದೀರಿ, ಮಾಧ್ಯಮಗಳು ತೋರಿಸ್ತಾ ಇದೆ, ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ. GST ಪ್ರತಿಯೊಬ್ಬರ ತಲೆ ಮೇಲೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 13,000 ರೂಪಾಯಿ, 13,400-500 ರೂಪಾಯಿ ಹಣ ಪ್ರತಿಯೊಬ್ಬರ ತೆರಿಗೆ GST ವ್ಯಕ್ತಿಗತವಾಗಿ ಕೊಡ್ತಕ್ಕಂಥ ತೆರಿಗೆ ಅಂತಕ್ಕಂಥ ತೀರ್ಮಾನ ಆಗಿದೆ. ಉತ್ತರ ಪ್ರದೇಶದವ್ರು ಎಷ್ಟು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ 2,600 ರೂಪಾಯಿ 2,700 ರೂಪಾಯಿ ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 50% ಅವ್ರಿಗೆ ಎಲ್ಲೋಯ್ತು? 1,250 ಅಲ್ಲಿಗೆ ಬರ್ತೀರಿ, ನಾನು ಮತ್ತು ಅಲ್ಲಿಗೆ ಬರ್ತೀನಿ. 1,300 ರೂಪಾಯಿ ಆಯ್ತು. 1,300 ರೂಪಾಯಿ ಆಯ್ತು. ಅವರು ಕೇಂದ್ರ ಕೊಡ್ತಾ ಇರೋದು, ನಾವು ಕೊಡ್ತಾ ಇರೋದು 6,700 ರೂಪಾಯಿ ಆಯ್ತು. ಯಾರ ಹತ್ರ ಕೇಳೋಣ ಇದನ್ನ? ಯಾರಿಗೆ ಹೇಳೋಣ? ಯಾತಕ್ಕೆ? ನಮ್ಮ ಬಡವರು, ನಮ್ಮಲ್ಲೂ ಬಡವರು ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಡವರು ಇದ್ದಾರೆ. ಬೆಂಗಳೂರಿನ ತಲಾದಾಯ ಜಾಸ್ತಿ ಇರ್ಬೋದು, ಮಂಗಳೂರಿನ ತಲಾದಾಯ ಜಾಸ್ತಿ ಇರ್ಬೋದು, ಆದರೆ ಹಾವೇರಿ ತಲಾದಾಯ ಜಾಸ್ತಿ ಇಲ್ಲ, ಬಳ್ಳಾರಿ ತಲಾದಾಯ ಕಡಿಮೆ ಇದೆ. ಸೊ ಒಟ್ಟಾರೆ ಈ ವ್ಯವಸ್ಥೆಯನ್ನು ಇವತ್ತು ಎಲ್ಲವನ್ನೂ ಕೂಡ ಫೈನಾನ್ಸ್ ಕಮಿಷನ್ ಮೇಲೆ ಹೇಳ್ತು ಅಂತ ಅಂದಾಗೆ ನಮ್ಮ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ ಅವರಿಗೆ ಚೈತನ್ಯವನ್ನು ಕೊಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. 2 ತಿಂಗಳ ಲೋಕಸಭಾ ಚುನಾವಣೆ ಇದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಕರ್ನಾಟಕಕ್ಕೆ ಜಾಸ್ತಿ ದುಡ್ಡು ಬರುತ್ತಾ? ಹೋರಾಟ ಮಾಡಬೇಕು, ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದರೆ ಅಂತ ಕೇಳ್ತಾ ಇದ್ದೀನಿ. ಬಂದರೆ ಮಾಡೋಣ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಮ್ಮ ಕೂಗದು, ನನ್ನ ಕೂಗದು, ನನ್ನ ಧ್ವನಿ, ಕನ್ನಡಿಗರ ಧ್ವನಿ ಅದು. ಅದಕ್ಕೋಸ್ಕರ ಹೋರಾಟ ಮಾಡ್ತೇನೆ. ಸರ್, ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ಕಾಂಗ್ರೆಸ್ ಸರ್ಕಾರ ತಪ್ಪಿಸುತ್ತಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಮುಂದಿನ 16th ಫೈನಾನ್ಸಲ್ಲಿ ಏನು ಅನ್ಯಾಯ ಆಗ್ತಾ ಇದೆ, 15th ಅಲ್ಲಾಗಿದೆ, 16th ಫೈನಾನ್ಸಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಇನ್ನೊಂದು ಫೈನಾನ್ಸ್ ಕಮಿಷನ್ ಬರಬೇಕು ಅಲ್ಲ, ಬರೋವಂಥ ಸಂದರ್ಭ ಇನ್ನೊಂದು ವರ್ಷಕ್ಕೆ ಬರುತ್ತೆ. ಓಕೆ ಸರ್, ನಮಸ್ತೆ ಅಣ್ಣ. ನಮಸ್ತೆ, ನಾನು ಕುಮಾರ್ ಅಂತ ಹೇಳಿ. ಮೇಕೆದಾಟು ಯೋಜನೆ ಬಗ್ಗೆ ಅಷ್ಟೊಂದು ಹೋರಾಟಗಳಾಯಿತು, ಬಟ್ ಇವತ್ತು ಯಾಕೆ ಸರ್ಕಾರ ಏನೂ ಮಾತಾಡ್ತಾ ಇಲ್ಲ? ಅದ್ರ ಬಗ್ಗೆ ಸದನದಲ್ಲಿ ಮಾತಾಡೋಕ್ಕೆ ದೇವೇಗೌಡರು ಒಬ್ಬರೇ ಬರಬೇಕಾ? ನೀರಾವರಿ ಪ್ರಾಜೆಕ್ಟ್ ಏನಾರು ಮಾಡ್ತೀನಿ ಅಂದರೆ ದೇವೇಗೌಡರ ಕೈಲಿ ಒಬ್ಬರ ಕೈಲಿ ಮಾತ್ರ ಸಾಧ್ಯನಾ ಕರ್ನಾಟಕದಲ್ಲಿ? ಇನ್ಯಾರ ಕೈಲೂ ಆಗ್ತಾ ಇಲ್ವಾ? ದೇವೇಗೌಡರ ಕೈಲಿ ಒಬ್ಬರ ಕೈಲೇ ಏನಾಗೋದಿಲ್ಲ. ದೇವೇಗೌಡರು ಮಾತಾಡಬೇಕಾದ್ದಲ್ಲ. ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆಯನ್ನು ಇಟ್ಕೊಂಡು ಮೇಕೆದಾಟಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿಮಗೆ ಮಾಹಿತಿ ಇಲ್ಲ ಅಂತ ಕಾಣಿಸ್ತದೆ. ಈಗಾಗಲೇ ನಮಗೆ ಯಾವಾಗಲೇ ಅನುಮತಿ ಬರಲಿ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಕೂಡ ಕರ್ನಾಟಕ ಸರ್ಕಾರ ಮಾಡಿದೆ.
ಈಗಾಗಲೇ ಮೇಕೆದಾಟು ಡಿವಿಷನ್ ಅಂತೇಳಿ ಡಿವಿಷನನ್ನು ಹೊಸ ಡಿವಿಷನನ್ನು ಓಪನ್ ಮಾಡಿದ್ದಾರೆ. ಅಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ಗೆ ಏನು ಬೇಕಾದಂಥ ಲ್ಯಾಂಡು ಏನು ನಮಗೆ ಸುಮಾರು 7,000 ಎಕರೆ ಲ್ಯಾಂಡು ಮುಳುಗಡೆ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಪ್ರತಿಯೊಂದು ಮರನೂ ಕೂಡ ಸರ್ವೆ ಮಾಡುವಂಥ ಕೆಲಸ ಈಗಾಗಲೇ ನಡೀತಾ ಇದೆ. ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ಟ್ರಿಬ್ಯುನಲಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಒತ್ತಾಯವನ್ನು ಮಾಡಿದ್ದಾರೆ. ಕೇಂದ್ರ ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಒತ್ತಾಯವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳಿಗೂ ಕೂಡ ಉಪಮುಖ್ಯಮಂತ್ರಿಗಳು ಸಮಯವನ್ನು ಕೇಳಿ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಯವನ್ನು ಕೇಳಿದ್ದಾರೆ. ದೇವೇಗೌಡರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ಅವರೊಬ್ಬರು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬೇಡ. ಎಸ್, ಡಿ ಕೆ ಸುರೇಶ್ ಅವರೇ, ಅಂದರೆ ತಾವು ಎತ್ತಾ ಇರುವ ಆರ್ಗ್ಯುಮೆಂಟ್ಗಳಿಂದ ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರದಲ್ಲಿ ಜನ ಬೇಜಾರಾಗಬಹುದು. ನಾನು ಯೋಚನೆ ಮಾಡಿದೆ, ಡಿ ಕೆ ಸುರೇಶ್ ಅವರು ಬಾಯಿ ತಪ್ಪಿ ಮಾತನಾಡ್ಬಿಟ್ರ ಅಂತ. ಬಾಯಿ ತಪ್ಪಿ ಮಾತಾಡಿದ್ದಲ್ಲ ಅಂತ ಯಾಕೆ ಅನಿಸುತ್ತೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಓಟೇ ಇಲ್ಲ ಈಗ. ಆದ್ದರಿಂದ ಏನು ಕಳ್ಕೊಳ್ಳೋದಿದೆ? ದಕ್ಷಿಣ ಭಾರತದಲ್ಲಿ ನಾವು ಕನ್ಸಾಲಿಡೇಷನ್ ಮಾಡಿಕೊಳ್ಳೋಣ ಅನ್ನೋ ಲೆಕ್ಕಾಚಾರ ಆಯ್ತಾ? ಇದು ರಾಜಕೀಯವಾದಂಥ ಹೇಳಿಕೆ ಆಗಲಿ, ರಾಜಕೀಯ ದೃಷ್ಟಿಯ ಕೋನವನ್ನು ಇಟ್ಕೊಂಡು ಮಾಡಿದಂಥ ಹೇಳಿಕೆ ಅಲ್ಲ. ಓಕೆ, ಇದು ನಮ್ಮ ಭವಿಷ್ಯದ ಕರ್ನಾಟಕದ ಕನಸನ್ನು ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಈಗ ರಾಜಕೀಯ ದೃಷ್ಟಿಕೋನದ ಪ್ರಶ್ನೆಗೆ ಬರ್ತೀನಿ. ಬೆಂಗಳೂರು ಗ್ರಾಮಾಂತರ ಬಿಟ್ಟು ಬೆಂಗಳೂರು ನಾರ್ತಿಗೆ ಬಂದು ಕಂಟೆಸ್ಟ್ ಮಾಡ್ತೀರಿ ಅಂತ ಭಾಳ ಸುದ್ದಿ ಇದೆ. ನೀವು ಸುದ್ದಿ ಮಾಡ್ತಾ ಇದ್ದೀರಿ, ಸುದ್ದಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಬರುತ್ತೆ ಕಾಂಗ್ರೆಸ್ ಈ ಸಲ? ಪಕ್ಷ 28 ಸ್ಥಾನಗಳನ್ನು ಗುರಿಯನ್ನು ಇಟ್ಕೊಂಡಿದೆ. 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ. ಕೆಲವು ಸರ್ವೆಗಳು 3-4 ಅಂತಿದ್ದಾವೆ. ಮಾಧ್ಯಮಗಳಲ್ಲಿ ಮಾಡಿದ್ದು ಸರ್ವೆ ಸಾಮಾನ್ಯ. ಓಕೆ, ನಾನೇನಾರ ಹೇಳ್ತು ಅಂದ್ರೆ ನೀವು ಬೇಜಾರು ಮಾಡ್ಕೋತೀರಿ. ನಮ್ಮ ಸರ್ವೆ ಅಲ್ಲ ಸರ್. ಅಲ್ಲ, ನಾನೇ ಏನಾರ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಿ. ನಿಮಗೆ ಬೇಜಾರು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಹೇಳ್ರಿ, ಅದರಲ್ಲೇ ನಿಮಗೆ ಬೇಜಾರು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲ್ನಲ್ಲಿ ಏನಾಗ್ಬೋದು ಈ ಸಲ ಚುನಾವಣೆ? ಜನ ಈಗ ಒಂದು ಹಂತಕ್ಕೆ ಬರ್ತಾ ಇದ್ದಾರೆ. ಚುನಾವಣಾ ಮೂಡಿಗೆ ಈಗ ಬರುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಬಹುಶಃ ಒಂದು ಬದಲಾವಣೆಯನ್ನು ನಾವು ಕಾಣ್ಬೋದು ಅಂತಕ್ಕಂಥ ಭರವಸೆ ಕಾಣಿಸ್ತಾ ಇದೆ. ಓಕೆ, INDA ಮೈತ್ರಿಕೂಟ ರಚನೆ ಆದಾಗ ಒಂದು ರೀತಿ BJP ಅವರು ಕಂಗಾಲಾಗಿದ್ದರು. ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಅವರು. ಮೈತ್ರಿಯ ಮೀಟಿಂಗ್ ಇದ್ದ ದಿವಸ ಎಲ್ಲ ಇನ್ನೊಂದೇನೋ ವಿಷಯ ಬಂದು ಮಾರನೇ ದಿವಸ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಆಗ್ತಾಯಿತ್ತು. ಈಗ ಅವ್ರು ನಿಶ್ಚಿಂತರಾಗಿದ್ದಾರೆ ಅನ್ನಿಸ್ತಿದೆ. ನಿತೀಶ್ ಕುಮಾರ್ನ ತಮ್ಮ ಕಡೆ ಕರ್ಕೊಂಡ್ರು. ಮಮತಾ ಬ್ಯಾನರ್ಜಿ ನಾನಿನ್ನು ಅಲಯನ್ಸ್ನಲ್ಲಿಲ್ಲ, ಸಪ್ರೇಟ್ ಸ್ಪರ್ಧೆ ಅಂದರು. ಅರವಿಂದ್ ಕೇಜ್ರಿವಾಲು ಅಲಯನ್ಸ್ನಲ್ಲಿಲ್ಲ. ಈ ಕಡೆ ಮಹಾರಾಷ್ಟ್ರದ ಕಡೆ ಬಂದರೆ ಒಬ್ಬರ ನಂತರ ಒಬ್ಬರಂತೆ ನಿಮ್ಮ ನಾಯಕರುಗಳು ಬಿಟ್ಟು ಹೋಗ್ತಾ ಇದ್ದಾರೆ, BJP ಸೇರಿಕೊಳ್ತಾ ಇದ್ದಾರೆ. ಆದ್ದರಿಂದ ಅಂದರೆ ಅಪೋಸಿಷನ್ ಯೂನಿಟಿ ಕಾಣಿಸ್ತಾ ಇಲ್ಲ. ಅಪೋಸಿಷನ್ ಯೂನಿಟಿ ಕಾಣಿಸ್ತಾ ಇಲ್ಲ ಅನ್ನೋದಕ್ಕಿಂತ ಅವರವರ ರಾಜ್ಯದಲ್ಲಿ ಹೋರಾಟವನ್ನು ಮುಂದುವರಿಸ್ತಾರೆ. ಓಕೆ, ಎಲ್ಲರಿಂದೇನೂ ಒಬ್ಬೊಬ್ಬರನ್ನ ಬಿಟ್ಟಿದ್ದಾರೆ. ಹಿಂದೆಯಿಂದ ತಿರ್ಚುವಂಥ ಕೆಲಸ ನಡೀತಾ ಇದೆ. BJP ಅವರು ಗೊತ್ತಿಲ್ಲ, ನೀವೇ ಹೇಳಬೇಕು. ಈ ರೀತಿ ಡಿಸ್ಮ್ಯಾಂಟಲ್ಡ್ ಅಪೋಸಿಷನ್ ಹೆಂಗೆ ಚುನಾವಣೆಗಳನ್ನು ಎದುರಿಸುತ್ತೆ ಅಂತ ನೋಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಓಕೆ, 2 ಸ್ಥಾನ ಇದ್ದಂಥ BJP ಇವತ್ತು 300 ಸ್ಥಾನಗಳನ್ನು ಗೆದ್ದಿದೆ. ಸೊ ಜನ ಪ್ರತಿಯೊಂದನ್ನು ಕೂಡ ಅವಲೋಕಿಸ್ತಾರೆ. ಕಳೆದ 10 ವರ್ಷಗಳಿಂದ ಆಗಿರ್ತಕ್ಕಂಥ ಏನು ಭರವಸೆಗಳಿಗೆ ಕೊಟ್ಟಿದ್ರು, ಆ ಭರವಸೆಗಳು ಯಾವುದೂ ಕೂಡ ಈಡೇರಿಲ್ಲ. ನಮ್ಮ ಗ್ಯಾರಂಟಿಯನ್ನು ಕಳ್ತನ ಮಾಡಿಬಿಟ್ಟಿದ್ದಾರೆ. ಓಕೆ, ಗ್ಯಾರಂಟಿಯನ್ನು ವಿರೋಧ ಮಾಡಿದಂಥ ಪ್ರಧಾನಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಗಳ ಗ್ಯಾರಂಟಿ ಅಂತ ಇಟ್ಕೊಬಿಟ್ಟಿದ್ದಾರೆ. ಮೋದಿ ಕಿ ಗ್ಯಾರಂಟಿ. ಸೊ ಆ ಗ್ಯಾರಂಟಿ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಅಂದರೆ ಅವ್ರಿಗೆ ಗೊತ್ತು. ಎಸ್, ಯಾರಿಗೆ? ಇಟ್ಕೊಂಡಿರೋರಿಗೆ. ಅವ್ರ ಹೆಸರು ಪಕ್ಕ ಗ್ಯಾರಂಟಿ ಇಟ್ಕೊಂಡಿದಾರಲ್ಲ, ಅವ್ರಿಗೆ ಗೊತ್ತು ಆ ಗ್ಯಾರಂಟಿ ಎಷ್ಟು ಎಫೆಕ್ಟ್ ಆಗಿದೆ ಅಂಥೇಳಿ. ಸೊ ಹಾಗಾಗಿ ಎಫೆಕ್ಟ್ ಆಗಿದೆ ಇಲ್ಲ ಅಂತ ಮೇಲ್ನೋಟಕ್ಕೆ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆ ಗ್ಯಾರಂಟಿಯನ್ನು ಇಟ್ಕೊಂಡ್ರಲ್ಲ, ಅವ್ರನ್ನ ಕೇಳಿದ್ರೆ ಒಳಗಡೆ ಏನು ಅಂಡರ್ ಕರೆಂಟ್ ಕೆಲಸ ಮಾಡ್ತಾ ಇದೆ ಅಂಥೇಳಿ ಇಡೀ ರಾಷ್ಟ್ರದಲ್ಲಿ ಈ 5 ಗ್ಯಾರಂಟಿಗಳು ಸಂಚಲನ ಮಾಡ್ತಾ ಇದೆ. ಭವಿಷ್ಯದಲ್ಲಿ ನೀವು ಒಂದು ಬದಲಾವಣೆಯನ್ನು ಕಾಣ್ತೀರಿ. 2 ಸ್ಥಾನದಿಂದ BJP 303ಕ್ಕೆ ಬರೋದಕ್ಕೆ 40 ವರ್ಷ ಟೈಮ್ ತಗೊಂಡಿದೆ ಸರ್.
ನೀವು ಕಾಲಚಕ್ರ ಅದ್ರ ಪಾಡಿಗೆ ಅದು ತಿರುಗ್ತಾ ಇರಲಿ ಅಂತಂದ್ರೆ ಅದ್ರ ಪಾಡಿಗೆ ಅದು ತಿರುಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ತುಂಬ ಟೈಮ್ ಬೇಕಾಗ್ಬೋದು. ಅವತ್ತಿನ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಬೇರೆ, ಇವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬೇರೆ. ಭಾರತೀಯ ಜನತಾ ಪಕ್ಷ ಕೆಲವು ರಾಜ್ಯಗಳಲ್ಲಿ ಮಾತ್ರ ಇತ್ತು, ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇತ್ತು, ಬೆರಳೆಣಿಕೆಯ ಪ್ರದೇಶಗಳಲ್ಲಿ. ಇವತ್ತು ಕರ್ನಾಟಕದ ಇವತ್ತು ಕಾಂಗ್ರೆಸ್ ಪಕ್ಷ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತನ್ನದೇ ಆದಂಥ ಒಂದೊಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ನಮ್ಮ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಮೈತ್ರಿ ಪಡೆ ಇದೆ. ಸೊ ಹೋರಾಟ ಮಾಡ್ತೇವೆ, ಒಂದು ಬದಲಾವಣೆಯನ್ನು ಕಾಣ್ತೇವೆ. ವಿಜಯ್ ಅಂತ ಹೇಳಿ, ವಿಜಯ್ ಪ್ರಜಾಕೀಯ UPP. ಸರ್ ಒಂದು ಪ್ರಶ್ನೆ ಏನಂತಂದ್ರೆ, ಸರ್ ಕೇಳ್ತಾ ಇದ್ದಾಗ ಸಾಕಿಬ್ ಅವರು ಕೇಳ್ತಿದ್ದಾಗ ಪ್ರತ್ಯೇಕ ರಾಷ್ಟ್ರದ ಕೂಗೆದ್ರೆ ಅದಕ್ಕೆ ತುಂಬಾ ಶಕ್ತಿ ಧ್ವನಿ ಇತ್ತು ಅನ್ನೋದಾಯ್ತು ಅಂತಾನೆ ನಾನು ಸಪೋರ್ಟ್ ಮಾಡ್ಬೇಕಪ್ಪ, ನೀನು ಸಪೋರ್ಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರಿ. ಅಂದ್ರೆ ಅದರ ಅರ್ಥ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಯಾವತ್ತೂ ಕೂಡ ಈ ರೀತಿ ಸಮಸ್ಯೆಗಳು ಉದ್ಭವ ಆಗಲ್ಲ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು, ಒಂದು ಲಾಜಿಕ್ ಇರಬೇಕು. ಇಲ್ಲ ಅಂತಂದ್ರೆ ಸಮಸ್ಯೆ ಉದ್ಭವ ಆದರೂ ಕೂಡ ಇದೇ ರೀತಿಯ ತೆರಿಗೆ ಅನ್ನುವಂಥದ್ದು ಸರಿಯಾಗಿ ಮಲ್ತಾಯಿ ಧೋರಣೆ ಅಂತ ಸಮಸ್ಯೆ ಹುಟ್ಕೊಂಡ್ರೂ ಕೂಡ ಆ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಆಗಲೇ ಇದೆ ಅನ್ನೋ ಕಾರಣಕ್ಕೆ ನೀವು ಒಂದು ಇದನ್ನು ಸಪೋರ್ಟ್ ಮಾಡಬೇಕು ಅನ್ನೋದಾಗಬೇಕು. ಇದರಲ್ಲಿ ಯಾವುದು ನಿಮ್ಮ ಲಾಜಿಕ್ ಅನ್ನೋದು ಒಂದು ಸ್ಪಷ್ಟಪಡಿಸಬೇಕು. ನಂಗೆ ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಒಂದು ನಿಮಿಷ ದಯವಿಟ್ಟು ಪ್ಲೀಸ್ ಡಾಟೆಡ್ ಕ್ವಶನ್ ಕೇಳಿ. ತುಂಬಾ ಸಿಂಪಲ್ ಸರ್. ಇವಾಗ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಸರ್ ಅವರು ಈಗ ಆ ಪ್ರಶ್ನೆ ಬಿಟ್ಟು ಮುಂದೆ ಹೋಗೋಣ. ಅವ್ರು ಹೇಳಿದ್ದಾರೆ, ನಾನು ಹೇಳಿದ ಅರ್ಥ ಅದಾಗಿರಲಿಲ್ಲ, ಹಂಗಾಗ್ಬೋದು ಅಂತ ಹೇಳಿದ್ದಾರೆ. ಲೆಟ್ ಅಸ್ ಗೋ ಅಹೆಡ್. 2 ತಿಂಗಳ ಲೋಕಸಭಾ ಚುನಾವಣೆ. ಇನ್ನೊಂದು ಪ್ರಶ್ನೆ ತೊಗೊಳ್ತೀನಿ. ಎಸ್ ಸರ್, ಈಗ ನೀವು ನಾನು ಯಾವುದೇ ನ್ಯಾಯಾಲಯಕ್ಕೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಚರ್ಚೆಯನ್ನ ತಗೊಂಡು ಹೋಗೋದಿಲ್ಲ. ನಾನು ಜನತಾಲ್ಲಪ್ಪ, ಸುಮ್ಮನೆ ನೀನು ನಾನು ನ್ಯಾಯಾಲಯಕ್ಕೆ ಎತ್ಕೊಂಡು ಹೋಗು, ನಾನು ನ್ಯಾಯಾಲಯಕ್ಕೆ ಎತ್ಕೊಂಡು ಹೋಗು. ಅಲ್ಲ, ನೀವು ಏನಂತ ಹೇಳಿದ್ರಿ ಅಂತಂದ್ರೆ, ನನಗೆ ಜನತಾ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ, ಜನತೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇದೆ. ನನ್ನ ಹೇಳಿಕೆ ಸ್ಪಷ್ಟವಾಗಿದೆ, ನನ್ನ ಮನಸ್ಥಿತಿ ಸ್ಪಷ್ಟವಾಗಿದೆ. ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ. ನನ್ನ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೇನೆ. ಸ್ವಲ್ಪ ಹೇಳಿ, ನಾನು ಹೋರಾಟಗಾರನಲ್ಲ, ನಾನು ಜನಸೇವಕ. ನಾನು ನಿಮ್ಮನ್ನ ನಂಬಿ ಕೆಲಸ ಮಾಡ್ತಾ ಇದ್ದೇನೆ, ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇದು ನನಗೆ ಒಂದು ಸೆಂಟೆನ್ಸ್ ಅರ್ಥ, ಹೋರಾಟಗಾರನಲ್ಲ ಜನಸೇವಕ. ನಂಗೆ ಈ ಸೆಂಟೆನ್ಸ್ ಅರ್ಥ ಆಗಲಿಲ್ಲ. ಹೋರಾಟ ಮಾಡದೆ ಜನಸೇವಕನ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಒಂದು ನಿಮಿಷ ದಯವಿಟ್ಟು ಪ್ಲೀಸ್. ನೋಡಿ, ಯಾವುದಕ್ಕೆ ಹೋರಾಟ ಮಾಡಬೇಕು ಅದಕ್ಕೆ ಹೋರಾಟ ಮಾಡಬೇಕು. ಓಕೆ, ಈಗ ನನಗೆ ತೆರಿಗೆ ಅನ್ಯಾಯಕ್ಕಾಗಿ ಹೋರಾಟ, ತೆರಿಗೆ ಅನ್ಯಾಯದ ವಿರುದ್ಧ ಹೋರಾಟ ನಡೀತಾ ಇದೆ. ಆ ಕೂಗನ್ನ ಶುರು ಮಾಡಿದೀವಲ್ಲ, ನೀವು ಇದೀರಲ್ಲ ನಮಗೆ ಹೋರಾಟಕ್ಕೆ ಸ್ಫೂರ್ತಿ. ಸರ್, ಇವಾಗ ಮಾಧ್ಯಮದವರೇ ನನಗೆ ಸ್ಫೂರ್ತಿ. ಸರ್, ನಿಮ್ಮ ನಂಬಿಕೆ ಏನು ಅಂತಂದ್ರೆ, ಜನತೆ ನಿಮ್ಮ ಒಂದು ಕೂಗಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ನಿಮಗಿದೆ. ಬಟ್ ಇವತ್ತು ಎಲೆಕ್ಷನಲ್ಲಿ BJP ಅವ್ರು ಗೆದ್ರೆ EVM ಟ್ಯಾಂಪರ್ ಆಗೋಗ್ಬಿಟ್ಟಿದೆ, EVM ಹ್ಯಾಕಿಂಗ್ ಆಗೋಗ್ಬಿಟ್ಟಿದೆ ಅನ್ನೋಂತಹ ಒಂದು ಕೂಗಿಗೆ ಕಾಂಗ್ರೆಸ್ ಪಕ್ಷನೇ ತುಂಬ ದೊಡ್ಡದಾಗಿ ಬೆಲೆ ಕೊಡ್ತಿರೋವಂಥದ್ದು. ಕರೆಕ್ಟಾ? ನೀವು ಜನತಾ ನ್ಯಾಯಾಲಯಕ್ಕೆ ನಂಬಿಕೆ ಇಟ್ಟಿದ್ದೀರಿ ಅಂತಂತೀರಾ, EVM ಹ್ಯಾಕ್ ಆಗಿದೆ ಅಂತಂತೀರಾ. ಇವಾಗ ನಾವು ಟ್ರಾನ್ಸ್ಪರೆಂಟ್ ವೋಟಿಂಗ್ ಬರಲಿ ಅಂತ UPP ಅವರು ಧ್ವನಿ ಎತ್ತುತ್ತಾ ಇದ್ದೀವಿ. ವೋಟಿಂಗ್ ಅನ್ನುವಂಥದ್ದು ಓಪನ್ ಬ್ಯಾಲೆಟ್ ಸಿಸ್ಟಮ್ ಬರಲಿ ಅಂತ ಇದ್ದೀವಿ. ಇದು ನಿಮ್ಮ ಕೂಗಿಗೆನೆ ಮತ್ತೆ ಬಲ ತುಂಬುವಂಥ ಒಂದು ನಡೆ. ನೀವು ಟ್ರಾನ್ಸ್ಪರೆಂಟ್ ಓಪನ್ ಬ್ಯಾಲೆಟ್ ಅಂದ್ರೆ ಯಾರಿಗೆ ವೋಟ್ ಹಾಕಿದಾರೆ ತೋರಿಸಿ ವೋಟ್ ಹಾಕ್ಬಿಡ್ಲಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಓಕೆ ಓಕೆ. ಇವಾಗ ಅವ್ರು ಹೇಳ್ತಾ ಇದ್ದಾರೆ, ಜನತಾ ನ್ಯಾಯಾಲಯದಿಂದ ಏನೇ ಧ್ವನಿ ಬಂದ್ರು ಅದಕ್ಕೆ ನನ್ನ ಮೇಲೆ ನಂಬಿಕೆ ಇದೆ. ಫಸ್ಟ್ ಆಫ್ ಆಲ್ ಅವ್ರು ಅಂದ್ರು, ನೀವು ಕೇಳಿದಾಗ ನಾನು ನ್ಯಾಯಾಲಯಕ್ಕೆ ಹೋಗಲ್ಲ, ಯಾಕಂದ್ರೆ ಜನನೇ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ. ಇವತ್ತು ಎಲೆಕ್ಟೋರಲ್ ಕಮಿಷನ್, ನಾನು ಅದಕ್ಕೆ ಹೇಳಿದೆ ಪ್ರಾಕ್ಟಿಕಲ್ ಕ್ವಶನ್ ಕೇಳಿ ಅಂತ. ಈಗ ಬೂತ್ ವೈಸ್ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದು ಗೊತ್ತಾಗತ್ತೆ ರೀ. ಅದೇ ಸಮಸ್ಯೆ ಆಗಿದೆ. ಯಾಕಂದ್ರೆ ಆರಿಸ್ ಬಂದವ್ರು ಆ ಬೂತಿಗೆ ಕೆಲಸ ಮಾಡೋದಿಲ್ಲ, ಯಾಕಂದ್ರೆ ಆ ಬೂತ್ನಲ್ಲಿ ನನಗೆ ವೋಟ್ ಬಂದಿಲ್ಲ ಅಂತ. ಅಂಥದ್ರಲ್ಲಿ ಜನಾನೇ ತೋರಿಸಿ ವೋಟ್ ಹಾಕಕ್ಕೆ ಶುರು ಮಾಡ್ಬಿಟ್ರೆ ಅಷ್ಟೇ ಕತೆ. ಕೊನೆ ಎರಡು ಪ್ರಶ್ನೆಗಳ ಮಾತು. ಎಸ್ ಅಣ್ಣ ನಮಸ್ಕಾರ, ಶಶಾಂಕ್ ಅಂತ. ಒಂದು ನಿಮಿಷ ಅಣ್ಣ, ಈಶ್ವರಪ್ಪ ಅವ್ರ ಬಗ್ಗೆ ನಿಮ್ಮ ಹೇಳಿಕೆ ಏನು, ಹಾಗೂ ಅವ್ರ ಮನೆಗೆ ಯಾವಾಗ ಹೋಗ್ತೀರಾ ಅಣ್ಣ? ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಕಾದ್ ನೋಡ್ತಾ ಇರಿ. ಅದೇನು ಸರ್ ಮತ್ತೆ ನೀವು ನಿಮ್ಮಣ್ಣ ಇಬ್ರು ಸೆಟಲ್ಮೆಂಟು ಅಂತ ನಾನೆಲ್ಲ ಹೇಳಿದ್ರಿ ಸೆಟಲ್ಮೆಂಟ್ ಅಂತ. ಅವ್ರು ಸ್ವಲ್ಪ ಹೆಚ್ಚಿಗೆ ಹೇಳಿಲ್ಲ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸೆಟಲ್ಮೆಂಟು ಅಂತೇಳಿ. ಚುನಾವಣೆಯಲ್ಲಿ ಅವರು ಏನೇನೋ ಹೇಳಿದ್ರಲ್ಲ, ಆ ವಿಚಾರದಲ್ಲಿ ಈಗಾಗಲೇ ಜನ ಸೆಟಲ್ಮೆಂಟ್ ಮಾಡಿ ತೋರಿಸಿದಾರಲ್ಲ, ಆ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ಸೊ ನಾನು ಅವರು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ಅಂದರೆ, ಯಾರೋ ಕಾರ್ಯಕರ್ತರನ್ನ ಬಡವ್ರನ್ನ ಎತ್ಕಟ್ಬಿಟ್ಟು ಗುಂಡಿಕ್ರಪ್ಪ ಅಂತೇಳಿ ಪ್ರಚೋದನೆ ಮಾಡಿ ಅವ್ರನ್ನ ಸೇರಿಸಿ ಕೇಸ್ ಹಾಕ್ಸಿ ಅವ್ರ ಮನೆ ಹಾಳು ಮಾಡೋ ಬದಲು ಅಷ್ಟೊಂದು ಅವ್ರು ನನ್ನ ಮೇಲೆ ದ್ವೇಷ ಇತ್ತು ಅಂತ ಅಂದರೆ, ನಾನೇ ಅವ್ರ ಮನೆಗೆ ಓದ್ತೀನಿ. ಅವ್ರು ಯಾವ ಪಿಸ್ತೂಲ್ ಇಟ್ಟಿದ್ದಾರೋ, ಯಾವ ಬಂದೂಕ ಇಟ್ಟಿದ್ದಾರೋ ಎದೆ ಕೊಡ್ತೀನಿ, ಗುಂಡಿಕ್ಲಿ, ಅವ್ರಿಗೆ ಒಳ್ಳೇದಾಗಲಿ. ಅವ್ರಿಗೇನಾರು ರಾಜ್ಯಪಾಲರ ಹುದ್ದೆ ಸಿಕ್ಕೋದಿದ್ರೆ ಅನುಕೂಲ ಆಗಲಿ.
ಈಗ ನಿಮ್ಮ ಹೇಳಿಕೆಯನ್ನು ನೀವು ತಿರುಚಿದ್ರಿ ಅಂತೀರಿ. ಅವರ ಹೇಳಿಕೆ ದೇಶದ್ರೋಹಿಗಳಿಗೆ ಗುಂಡಿಕ್ಕುವ ಕಾನೂನನ್ನು ನರೇಂದ್ರ ಮೋದಿ ತರಬೇಕು ಅಂದ್ರೆ ಅವ್ರನ್ನ ಕರೆದು ಕುಡಿಸ್ಕೊಂಡ್ರಿ ಇಲ್ಲಿ ಹೆಂಗೆಲ್ಲ ಗೋಳಾಡ್ಬೋದು ಅವರು ಅಂತ ನೋಡ್ರಿ ಅಲ್ಲಿ ನೋಡಿ ಅಲ್ಲಿ ಪ್ಲೇ ಮಾಡೋಣ ಇನ್ನೊಂದ್ಸಲ ಅದನ್ನ ನೋಡಿ. ದೇಶದ್ರೋಹಿಗಳನ್ನು ಗುಂಡಿಕ್ಕುವ ಕಾನೂನನ್ನು ತರಬೇಕು ಅನ್ನುವಂಥದ್ದು ಎಸ್ ಅವರ ವಾದ ಆಗಿತ್ತು. ಮೇಡಮ್ ನಮಸ್ಕಾರ ಸರ್, ನನ್ನ ಹೆಸರು ಕಾವ್ಯ ಅಂತ ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೇನೆ. ಮೊದಲನೇದಾಗಿ MP ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಕನ್ನಡಿಗರ ಪರ ತೆರಿಗೆ ಪರವಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಎಸ್. ಜೊತೆಗೆ ನನಗೆ IT ಸೆಕ್ಟರಲ್ಲಿ ಕೆಲಸ ಮಾಡೋದ್ರಿಂದ ಸರ್ ನನ್ನ ಒಂದು ಕ್ವಶನ್ ಏನಂದರೆ MP ಅವ್ರಿಗೆ, ಈಗ ಮೊನ್ನೆ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೈಟೆಕ್ ಬಸ್ ನಿಲ್ದಾಣ ಉದ್ಘಾಟನೆ ಆಯಿತು. ಓಕೆ. ಸೊ ಅದು TV ಮಾಧ್ಯಮದಲ್ಲಾಗಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಾಗಲಿ ಅಡ್ವರ್ಟೈಸ್ಮೆಂಟ್ ಆಗೋದಿಲ್ಲ. ಸೊ ಜೊತೆಗೆ ಕೊನೆ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಮೋಷನ್ ಆಗೋದಿಲ್ಲ. ಓಕೆ. ಯಾಕೆ ಅಂತ, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಮತ್ತು ಪ್ರಮೋಷನ್ ಅಂದ್ರೆ ಅದನ್ನ ಮಾಡಬೇಕು ಆಗೋದಿಲ್ಲ, ಅದು ಮಾಡಬೇಕು. ಜೊತೆಗೆ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ ಪ್ರಮೋಷನ್ ಯಾಕೆ ಮಾಡ್ಕೊಳ್ಳೋದಿಲ್ಲ ಅನ್ನೋದು ನನ್ನ ಕ್ವಶನ್. ಅವ್ರ ಬೇಜಾರು ಇವ್ರ ಬೇಜಾರು ಕೂಡ, ಕೆಲಸ ಮಾಡ್ತೀರಿ ಪ್ರಮೋಷನ್ ಮಾಡ್ಕೊಳ್ಳೋದಿಲ್ಲ. ಪ್ರಮೋಷನ್ನು ಡಿಮೋಷನ್ನು ಕೊಡೋಕ್ಕೆ ಜನ ಇರಬೇಕಾದ್ರೆ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಅವ್ರ ಕೆಲಸದ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಜನ ನಿರ್ಧಾರ ಮಾಡ್ತಾರೆ ಸರ್. ಈಗ ಹಿಂದಿ ರಾಜ್ಯಗಳು ನಮ್ಗೆ ಅನ್ಯಾಯ ಮಾಡ್ತಿದ್ದಾವೆ ಅಂತೇಳಿ ಕನ್ನಡಿಗ ಪರವಾಗಿ ನೀವು ಡೆಲ್ಲಿಲಿ ಹೋಗಿ ಹೋರಾಟ ಮಾಡಿದ್ರಿ. ಖಂಡಿತವಾಗ್ಲೂ ಕೂಡ ನಮಗೆಲ್ಲ ಭಾಳ ಹೆಮ್ಮೆ. ಅದೇ ಕನ್ನಡ ಪರ ಹೋರಾಟಗಾರರು ಕರ್ನಾಟಕದಲ್ಲಿ 60% ಕನ್ನಡ ಇರಬೇಕು ಅಂತ ಹೋರಾಟ ಮಾಡಿದವ್ರಿಗೆ ಇದೇ ನಿಮ್ಮ ಸರ್ಕಾರ ಜೈಲಿಗೆ ಹಾಕ್ಸುತ್ತೆ. ಯಾಕೆ ಈ ಡಬಲ್ ಸ್ಟ್ಯಾಂಡು? ದಿಲ್ಲಿಯಲ್ಲಿ ನಿಂತ್ಕೊಂಡು ನೀವು ಕನ್ನಡದ ಪರವಾಗಿ ಮಾತಾಡ್ತೀರಿ, ಬೆಂಗಳೂರಿನಲ್ಲಿ ನಿಂತ್ಕೊಂಡು ಕನ್ನಡದ ಪರವಾಗಿ ಮಾತಾಡಿದವ್ರನ್ನ ಜೈಲಿಗೆ ಹಾಕ್ತೀರಿ ಅಂತ ಅವ್ರ ಪ್ರಶ್ನೆ. ನೋಡಿ, ಕಾನೂನು ಸುವ್ಯವಸ್ಥೆ ಮಾಡಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಕಾನೂನನ್ನು ಕೈಗೆತ್ಕೊಂಡಂಥದ್ದು ಕೆಲವರು ನಿಮ್ಮ ಹೆಸರಿನಲ್ಲಿ ಮಾಡಿದಾರೋ, ಕನ್ನಡ ಪರ ಹೋರಾಟಗಾರರ ಹೆಸರಿನಲ್ಲಿ ಮಾಡಿದಾರೋ, ಬೇರೆಯವ್ರು ಮಾಡಿದಾರೋ ಗೊತ್ತಿಲ್ಲ. ನಾವು ಯಾವತ್ತೂ ಕೂಡ ಕನ್ನಡ ಪರ ಹೋರಾಟಗಾರರ ಪರವಾಗಿರ್ತಕ್ಕಂಥವ್ರು. ಆದರೆ ಸರ್ ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹಿಂದಿ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಇವೆಲ್ಲ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಪದೇ ಪದೇ ನಮ್ಮ ದಕ್ಷಿಣ ಭಾರತದಲ್ಲಿ ಬಂದು ಹಿಂದಿಯನ್ನು ಪ್ರಮೋಟ್ ಮಾಡೋಕ್ಕೆ ಹೊರಡ್ತಾರೆ. ಈ ದೇಶದಲ್ಲಿ ತ್ರಿಭಾಷಾ ಸೂತ್ರ ಜಾರಿನಲ್ಲಿದೆ. ಯಾರು ತಂದರು ಅಂದರೆ 1967ರಲ್ಲಿ ತ್ರಿಭಾಷಾ ಸೂತ್ರ ಜಾರಿಗೆ ಬಂದಿದೆ. ಜಾರಿಗೆ ಬಂದ ಮೇಲೆ ನಾವು ಅವತ್ತಿಂದ ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನು ಕಲಿತಾ ಇದ್ದೀವಿ. ಎಲ್ಲರ ಒಂದು ಕಡೆ ಉತ್ತರ ಭಾರತದಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜು, ಒಂದು ತಮಿಳ್ ಲ್ಯಾಂಗ್ವೇಜು, ಒಂದು ಮಲಯಾಳಿನೋ, ಒಂದು ತೆಲುಗು, ಯಾವ್ದಾರ ಶಾಲೆಗಳಲ್ಲಿ ಓದಿಸ್ತಾ ಇರೋದನ್ನು ನಿಮ್ಮ ಕೈಲಿ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ, ಆಗಿಲ್ಲ. ಒಂದು. ಎರಡನೇದು, ಕನ್ನಡ ಭಾಷೆಗೆ ದಕ್ಷಿಣ ಭಾರತದ ರಾಜ್ಯಗಳ ಭಾಷೆಗಳಿಗೆ 2-2,500 ವರ್ಷಗಳ ಇತಿಹಾಸ ಇದೆ. ಹಿಂದಿ ಭಾಷೆಗೆ ಎಷ್ಟು ವರ್ಷದ ಇತಿಹಾಸ ಇದೆ? ಯಾಕೆ ನಮ್ಮನ್ನು ತುಳಿಯುವಂಥ ಪ್ರಯತ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ದೀರಿ? ಯಾತಕ್ಕೆ ಮಾಡ್ತಾ ಇದ್ದೀರಿ? ಆ ತ್ರಿಭಾಷಾ ಸೂತ್ರ ಬರಬಾರ್ದಾಗಿತ್ತು ಸರ್. ಅಲ್ಲ, ಈಗಲೂ ನೀವು ಏನೇ ಸರ್ಕ್ಯುಲರ್ ಕಳಿಸ್ಬೇಕು ಅಂದ್ರೆ ಇದ್ರ ಬಗ್ಗೆ ಈಗ ಕಳೆದ 2 ವರ್ಷಗಳಲ್ಲೂ ಕೂಡ ಕೆಲವು ಧ್ವನಿಯನ್ನ ಎತ್ತಿದ್ರು, ಹಿಂದಿಯನ್ನ ಏರಿಕೆ ಮಾಡಬಾರ್ದು ಅಂತ ಹೇಳಿ. ನೋಡಿ, ಹಿಂದಿ ಒಂದು ರಾಷ್ಟ್ರೀಯ ಭಾಷೆ, ನಮ್ಮ ಭಾಷೆ. ಓಕೆ. ಸುಮಾರು 700 ವರ್ಷದ ಇತಿಹಾಸ ಇರಬೇಕು. ಆದರೆ ನಮ್ಮ ಕನ್ನಡವನ್ನು ಇವತ್ತು ನೀವು ಶಾಸ್ತ್ರೀಯ ಭಾಷೆ ಅಂತ ಕೇಳಿದ್ದೀರಿ, ಕೊಡಲಿಲ್ಲ. ಈಗ ಮುಖ್ಯಮಂತ್ರಿಗಳು ಈ ಗಲಾಟೆ ಎಲ್ಲ ಆದಮೇಲೆ ಇವ್ರ ಬೇಡಿಕೆಯನ್ನು ಇಟ್ಟ ಮೇಲೆ 60% ಕನ್ನಡ ಬೋರ್ಡ್ಗಳನ್ನು ಹಾಕಬೇಕು ಅಂತೇಳಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ತಿರಸ್ಕಾರ ಮಾಡುವಂಥದ್ದೇನಿದೆ? ಅಸೆಂಬ್ಲಿಲಿ ಅಪ್ರೂವ್ ಮಾಡಿ ಅಂಥೇಳಿ ಬಂದಿದೆ ಅಂಥೇಳಿ ಅನುಮೋದನೆ ಕೊಡ್ಬೋದಾಗಿತ್ತು. ನಾವು ಕನ್ನಡ ಧ್ವಜವನ್ನು ಕರ್ನಾಟಕ ಏಕೀಕರಣ ಆದಾಗಿಂದನೂ ಕೂಡ ಅದೇ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜವನ್ನು ಇಟ್ಕೊಂಡಿದ್ದೀವಿ. ನಾವೊಂದು ಧ್ವಜ ಕೇಳಿದ್ವಿ, ನಾವೇನು ಧ್ವಜ ಕೇಳಿದ್ದೀವಿ ಅಂತ ಅನುಮೋದನೆ ಕೊಡ್ಬೋದಾಗಿತ್ತು, ನಿಮ್ಮ ಧ್ವಜಕ್ಕೆ ಮನ್ನಣೆ ಕೊಡ್ಬೋದಾಗಿತ್ತು.
ನೀವು ಬೇರೆ ಧ್ವಜಗಳನ್ನ ಹಾಕ್ಕೊಂಡು ಹೋದಬೋರ್ಗೆ ಒಂಥರ ಗೌರವ. ನಮ್ಮ ಧ್ವಜ, ನಮ್ಮ ಕನ್ನಡಿಗರ ಧ್ವಜ, ಕನ್ನಡ ಧ್ವಜ ಅಂತೇಳಿ ಒಂದು ಹೆಮ್ಮೆಯಿಂದ ನಾವು ಒಂದು ಧ್ವಜವನ್ನು ಇಟ್ಕೊಳ್ತು ಅಂತ ಅಂದರೆ ಅದನ್ನು ತಿರಸ್ಕಾರ ಮಾಡ್ತೀರಿ. ಇದೆಲ್ಲನೂ ಕೂಡ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಲ್ವಾ, ಅನ್ಯಾಯ ಅಲ್ವಾ, ಕೇಳಬಾರ್ದಾ? ಇಲ್ಲ ಸರ್, ಅದು ಖಂಡಿತವಾಗ್ಲೂ ಕೇಳಿದ್ದು ನಾವು ಸ್ವಾಗತ ಇದೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಹಿಂದಿಯವರಿಗೆ ಸಪೋರ್ಟ್ ಇದೆ ಕರ್ನಾಟಕ ಸರ್ಕಾರ, ಕನ್ನಡಿಗರಿಗೆ ಸಪೋರ್ಟೇ ಇಲ್ಲ. ಹೆಂಗೆ ಉದಾಹರಣೆಗೆ ನೀವು ಗುಜರಾತಿಂದ ಬೇರೆ ಬೇರೆ ರಾಜ್ಯಗಳು ಬಂದಿದ್ದಂಥ ಬಿಸ್ನೆಸ್ನವ್ರಿಗೆ ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ ಅಲ್ಲ, ಎರಡೂ ಸರ್ಕಾರಗಳು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ ಹೊರತು ಅವ್ರಿಗೆ ನೀವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಉದಾಹರಣೆಗೆ ಅವ್ರ ಪರವಾಗಿ ನ್ಯಾಯ ಸಿಗುತ್ತೆ ಹೊರತು ಕನ್ನಡಿಗರಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಡಬಲ್ ಸ್ಟ್ಯಾಂಡ್ ನೋಡಿ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೀವು ಧ್ವನಿ ಎತ್ತಿರುವಂಥದ್ದು ಭಾಳ ಇಷ್ಟ, ನಮ್ಗೆ ಖುಷಿಯಾಗಿದೆ ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಷ್ಟ್ರ ವಿಭಜನೆ ಆಡಿರುವಂಥದ್ದು ಈಗ ನಾನು ಆಡಿಲ್ಲ ನಿಮ್ಮ ಬೇರೆ ಅರ್ಥ ಅಂತ ಹೇಳ್ತಿದ್ದೀರಿ, ಖಂಡಿತವಾಗ್ಲೂ ಅದಕ್ಕೆ ಜನರು ತೀರ್ಮಾನ ಮಾಡ್ತಾರೆ. ಆದರೆ ಸುರೇಶ್ ಅವರು ಯಾಕೆ ಚುನಾವಣೆ ಸಂದರ್ಭದಲ್ಲಿ ಇದು ಬೇಕಿತ್ತಾ ಅನ್ನುವಂಥದ್ದು ನನ್ನ ಚುನಾವಣೆ ಸಂದರ್ಭದಲ್ಲೇ ಬೇಕಿತ್ತಾ ಚುನಾವಣೆ ಸಂದರ್ಭದಲ್ಲೇ ಬೇಕಿತ್ತಾ ಎಸ್. ಈಗ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಮಾಡಬೇಕು ಅನ್ನೋದೇ ಉದ್ದೇಶ. ಚುನಾವಣೆ ಸಂದರ್ಭದಲ್ಲಿ ಇದು ಬೇಕಿತ್ತಾ ಅಂತ ಕೇಳ್ತಾ ಇದ್ದಾರೆ. ಚುನಾವಣೆ ಸಂದರ್ಭಕ್ಕಾಗಿಯೇ ಇದು ಅಂತ ಹೇಳ್ತೀನಿ. ಅಲ್ಲ, ನಾನು ಚುನಾವಣೆ ವಿಚಾರವಾಗಿ ಇದನ್ನು ಮಾತಾಡಲಿಲ್ಲ. ಬಜೆಟ್ನ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಏನು ಅನುದಾನಗಳ ಕೊರತೆ ಆಯಿತು, ವಿಶೇಷವಾಗಿ ಸಾಕಷ್ಟು ಅನುದಾನಗಳನ್ನು ಕಡಿತ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ನಡೀತು ಅದೊಂದು. ಮತ್ತು ನಿಮಗೆ ಇಂಟ್ರೆಸ್ಟ್ ಫ್ರೀ ಸಾಲ ಕೊಡ್ತೀವಿ, 75,000 ಕೋಟಿ ಇಟ್ಟಿದ್ದೀವಿ, ನೀವು ಇಂಟ್ರೆಸ್ಟ್ ಫ್ರೀ ಸಾಲ ರಾಜ್ಯದವ್ರು ತೊಗೊಳ್ಳಿ, ಲಾಂಗ್ ಟರ್ಮ್ ಲೋನು, ನಮ್ಮ ದುಡ್ಡೇ ನಮಗೆ ಕೊಡೋದಕ್ಕೆ ನಿಮ್ಮ ಕೈಲಿ ಆಗಲ್ಲ, ಇನ್ನು ಸಾಲ ಯಾತಕ್ಕೆ ರೀ ನಿಮ್ಮ ಹತ್ರ ತಗೋಬೇಕು, ನಾವೇನು ಭಿಕ್ಷುಕರ ಅಂತೇಳಿ. ಇದು ರಾಜಕೀಯವಾಗಿ ಚುನಾವಣೆಗೆ ಇದು ಅಸ್ತ್ರ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದಲ್ಲ. ಚುನಾವಣಾ ವಿಚಾರ ಅಲ್ಲ ಇದು. ಚುನಾವಣೆ ಬೇರೆ, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಪಕ್ಷದ ಒಂದು ಆಚಾರ ವಿಚಾರಗಳನ್ನು ಇಟ್ಕೊಂಡು, ನಮ್ಮ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು, ನಾನೇನು ಕಳೆದ 10 ವರ್ಷಗಳಿಂದ ಮಾಡಿದ್ದೀನಿ ಅದ್ರ ಮೇಲೆ ಚುನಾವಣೆ ನಡೀತದೆ. ಇದು ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ರಾಜ್ಯಗಳಲ್ಲಾಗಲಿ ಅಥವಾ ಉತ್ತರ ಭಾರತದಲ್ಲಾಗಲಿ ಇದು ಚುನಾವಣಾ ವಿಚಾರ ಅಲ್ಲ. ತುಂಬ ಧನ್ಯವಾದ ಡಿ ಕೆ ಸುರೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮತ್ತು ನಮ್ಮ ಆಹ್ವಾನಿತ ಗಣ್ಯರ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.